ಆರಂಭ ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸಹೋದರರೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಸಂಧ್ಯಾ ವೇಳೆಯ ಆರಾಧನೆಯು ತಂದೆ, ಕುಮಾರ, ಪವಿತ್ರಾತ್ಮ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇಲೆ ಕರ್ತನ ಸ್ತೋತ್ರ ಮಾಡುವ ಹಾಗೆ ಸಂಗೀತಗಳಲ್ಲಿ 15 ಸಂಗೀತವನ್ನು ದಾನ ಮಾಡೋಣ. ಸಂಗೀತಗಳಲ್ಲಿ 15 ಮೊದಲ 2 ಚಿತ್ರ ಮಾತ್ರ ದಾನ ಮಾಡೋಣ. ಪ್ರೀತಿ ದಿವ್ಯ ರೂಪವಾಗಿ ನನ್ನ ನೀನು ನಿರ್ಮಿಸಿ, ಪ್ರೀತಿ ಪೂರ್ಣ ಕೃಪೆಯಾಗಿ ಬಿದ್ದ ನನ್ನ ನೆತ್ತಿಗೆ, ಪ್ರೀತಿ ಸರ್ವಕಾಲಕ್ಕೆ ದಾಸನಾದ ನಿನಗೆ. ಪ್ರೀತಿ ದಿವ್ಯ ರೂಪವಾಗಿ ನನ್ನ ನೀನು ನಿರ್ಮಿಸಿ, ಪ್ರೀತಿ ಪೂರ್ಣ ಕೃಪೆಯಾಗಿ ಬಿದ್ದ ನನ್ನ ನೆತ್ತಿಗೆ, ಪ್ರೀತಿ ಸರ್ವಕಾಲಕ್ಕೆ ದಾಸನಾದೆ ನಿನಗೆ. ನೀನು ನನ್ನ ನಾವಿಕ ಆದುಕೊಂಡೆ ಪ್ರೀತಿಗೆ, ಪ್ರೀತಿ ಬಂದು ದೇವರಿಂದ ನನ್ನ ಹಾಗೆ ಹುಟ್ಟಿದೆ. ಪ್ರೀತಿ ಸರ್ವಕಾಲಕ್ಕೆ ದಾಸನಾದೆ ನಿನಗೆ. ಪ್ರಾರ್ಥನೆ ಮಾಡೋಣ. ಕೃಪೆ ಐಶ್ವರ್ಯವಂತನಾಗಿರುವಂತಹ ಕ್ರಿಸ್ತೇಸುವಿನ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೇ, ನಮ್ಮ ಕರ್ತನೆ ಸಹೋದರರ ಸಾಯಂಕಾಲಕ್ಕಾಗಿ ನೇಮಿಸಿ ಚಿಕ್ಕನಿಗಾಗಿ ಸೇರಿ ಆಲಯದಲ್ಲಿ ನಿನ್ನನ್ನು ಸ್ತುತಿಸುವಂತೆ, ನಿನ್ನ ವಾಕ್ಯಗಳನ್ನು ಗಮನಿಸುವಂತೆ, ನಿನ್ನ ನಾಮದಿಸುವಂತೆ ನಿನ್ನ ಕೊಟ್ಟ ಕೃಪೆಗಾಗಿ ನಿನಗೆ ವಂದಿಸುತ್ತೇನೆ. ಹೌದು ಸ್ವಾಮಿ, ಲೋಕದಲ್ಲಿ ನನ್ನನ್ನು ಬೇರ್ಪಡಿಸಿ ನನ್ನ ಶ್ರೇಷ್ಠವಾದ ಸನ್ನಿಧಿಗೆ ನಮ್ಮನ್ನು ಕರೆತಂದಿದ್ದಕ್ಕಾಗಿ ನಿನಗೆ ವಂದಿಸುತ್ತೇನೆ ರಾಜ. ಭಕ್ತನ ಹೇಳುವ ಪ್ರಕಾರ ಜೀವಮಾನದಲ್ಲೆಲ್ಲ ನಿನ್ನ ಶುಭ ಕೃಪೆ ನನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ಈ ಶುಭ ಒಂದು ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ನಿಟ್ಟು ನಡೆಸಿದ್ದಕ್ಕಾಗಿ ಸ್ತೋತ್ರ. ಆಮೇಲೆ ರಂಗದಲ್ಲಿ ಸೇರಿ ಈ ದಿವಸ ಕೇಳಿದ ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡಪ್ಪ ಸ್ವಾಮಿ. ಹೌದು ರಾಜ, ನಮ್ಮ ಸಭೆಯನ್ನು ನೆನೆಸಿ ನಿಮ್ಮ ಮುಂದೆ ಕರ್ತನೆ ವಿಜ್ಞಾಪನೆ ಸಲ್ಲಿಸ್ತೇವೆ. ಆದರೆ ಮಾಡಿಕೊಡುವಂತೆ ಎಲ್ಲ ನಿನ್ನ ಚಿತ್ತದ ಆಲೋಚನೆಗಳಿಗಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹೌದು ರಾಜ, ಅದಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಪರಮತ್ವದಲ್ಲಿ ಮಾಡಿ ಜನರಿಗೆ ಒದಗಿಸಿಕೊಡುವಂತಾಗಿ ಪ್ರಾರ್ಥಿಸುತ್ತೇವೆ. ಆತ್ಮಿಕದಲ್ಲಿ ಕರ್ತನೆ, ಹೌದು ಸ್ವಾಮಿ, ಬಳಲಿಂದ ಬರಲು ಕರ್ತನೆ, ಹೌದು ಸ್ವಾಮಿ, ಉತ್ತೇಜನಗೊಳ್ಳುವುದಕ್ಕಾಗಿ ಕರ್ತನೆ, ಅನೇಕ ಅನುಮತಿ ಕೂಟವಾಗಿ ನೀವು ನಡೆಸ್ತಾ ಬಂದ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಅನುಮತಿ ಕೂಟಗಳಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಆತ್ಮನ ಕಾರ್ಯಗಳು ಚಲಿಸಲ್ಪಟ್ಟು ಮತ್ತು ನಿನಗೆ ಮಾತ್ರ ಮಹಿಮೆ ಸಲ್ಲಿಸುವಂತಹ ಆರಾಧನೆಗಳನ್ನು ತೊಲಗಿಸಿ ನಡೆಸುವುದಾಗಿ ಪ್ರಾರ್ಥಿಸುತ್ತೇವೆ. ಈಗಲೂ ಸತ್ಯದ ಆರಾಧನೆ ತೊಂದರೆ ಪವಿತ್ರಾತ್ಮನ ಸಹಾಯದಿಂದ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗಲೂ ಕರ್ತನೆ, ಹೌದಪ್ಪ ಸ್ವಾಮಿ, ನಮಗೆ ಹೊಂದಿಕೊಂಡಿರುವಂತ ಹೌದಪ್ಪ ಸ್ವಾಮಿ ಎಲ್ಲ ನಿರ್ಣಯಗಳನ್ನು, ಆಸ್ಪತ್ರೆಯನ್ನು, ಹೌದು ಸ್ವಾಮಿ, ಇನ್ನೂ ಇತರ ಸಂಘಗಳನ್ನು ಕರ್ತನೆ ನಿನ್ನ ಒಂದು ಜ್ಞಾಪಕ ಮಾಡಿಕೊಡ್ತೇವೆ. ಹೌದು ಸ್ವಾಮಿ, ಇದರಿಂದ ಕೃಪೆಯನ್ನಿಟ್ಟು ಯಾವ ವರ್ಷದೊಟ್ಟಿಗೆ ಪ್ರಾರಂಭಿಸಲ್ಪಟ್ಟಿದ್ದೋ ಅದು ಇದುವರೆಗೂ ನಡೆಯುವಂತಹ ರೀತಿಗಾಗಿ ನಿಮಗೆ ಸ್ತೋತ್ರ. ಮುಂದೆ ನಡೆಸುವಂತ ಹೇಗೆ ಆಗಿದೆ ಎಂಬುದಾಗಿ ನಂಬುತ್ತಾ ನಮ್ಮೆಲ್ಲರ ಕರ್ತನೆ, ಹೌದಪ್ಪ ಸ್ವಾಮಿ, ಪ್ರಾರ್ಥನೆಗಳನ್ನು ವಿಶೇಷವಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡ್ತಾರೆ ಮತ್ತು ನಮ್ಮ ಚಿತ್ತವಲ್ಲ ನಿನ್ನ ಚಿತ್ತವನ್ನು ಮಾತ್ರ ನೆರವೇರಬೇಕೆಂಬುದಾಗಿ ಯೇಸು ಕರ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿದಂತೆ ಆಮೆನ್. ಈ ಸಾಯಂಕಾಲದ ಆರಾಧನೆಗೆ ನೇಮಕವಾದ ವೇದ ಭಾಗವನ್ನು ಗಮನಿಸೋಣ. ಗಂಡಾಂತರದಲ್ಲಿ ಭಕ್ತ ಮತ್ತು ನಂಬಿಕೆಯನ್ನು ಪ್ರಕಟಿಸಿದ
ನನ್ನ ಪ್ರಾಣದ ಆಧಾರವು ನಾನು ಯಾರಿಗೆ ಹೇಳ್ತೇನೆ? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನನಗೆ ಬಿದ್ದುಬಿಡುವರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವನು. ನನ್ನ ಜೀವಮಾನ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವನು. ಅಪಾಯ ಕಾಲದಲ್ಲಿ ಆತನು ನನ್ನ ಮುಕ್ತ ಸ್ಥಳದಲ್ಲಿ ಅಡಗಿಸುವನು. ನನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗಳಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನೇ, ನನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ. ನನ್ನನ್ನು ಕರುಣಿಸಿ ಉತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟನು. ನನಗೆ ವಿಮುಖನಾಗಿ ಬರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿ ಕೇಳಿದರೆ ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕುವವರಿಗೆ ಸಿಕ್ಕಿದ ಹಾಗೆ ನನ್ನನ್ನು ಸಮಯವಾದ ದಾರಿಯಲ್ಲಿ ನಡೆಸಿಕೊಳ್ಳುವುದು. ದೇವರ ವಾಕ್ಯದ ಸಂದೇಶವನ್ನು ಕೇಳೋಕ್ಕೆ ಪೂರ್ವದಲ್ಲಿ ಸಂಗೀತಗಳಲ್ಲಿ 166ನೇ ಸಂಗೀತವನ್ನು ಪ್ರಾರಂಭ ಮಾಡೋಣ. ಸಂಗೀತಗಳಲ್ಲಿ 166 ಮೊದಲ 2 ಚರಣ ಮಾತ್ರ ಪ್ರಾರಂಭ ಮಾಡೋಣ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ಗ್ರಂಥವೇ. ಶುದ್ಧ ದಿವ್ಯ ಗ್ರಂಥವೇ ಕರ್ತನೇ, ನಿನ್ನ ಸಂತಾನದಲ್ಲಿ ಸೇರಿ ಆರಾಧಿಸುವಂತೆ ಮಹಾಭಾಗ್ಯವನ್ನು ನಮ್ಮ ಜೀವಿತಗಳಲ್ಲಿ ಅನುಗ್ರಹ ಮಾಡಲಿಕ್ಕೆ ಕಾಣಿಸು. ಈ ಕಠಿಣದಲ್ಲಿ ವಿಶೇಷ ಸಹಾಯಕನಾಗಿದೆ ಎಂಬುದಾಗಿ ಹೇಳಿದ್ದೇವೆ. ಈ ಸಮಯದಲ್ಲಿ ಸ್ವಾಮಿ, ನಮ್ಮ ಕೆಲವು ದಿನ ಸಮಯದ ಆರಾಧನೆಯಲ್ಲಿ ಪ್ರಸನ್ನ ಚಿತ್ತವನ್ನು ನಮಗೆ ಪ್ರಕಟ ಮಾಡಿ. ಇನ್ನು ಒಳ್ಳೆಯವರು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ. ನಿನ್ನ ನಂಬಿದವರು ನಿನ್ನ ಕೈಗೊಳ್ಳುವುದೇ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ. ಇದೇ ರೀತಿಯಲ್ಲಿ ಕರ್ತನೆ, ನಿನ್ನ ಸಂತಾನದಲ್ಲಿ ಓದಿ ಕೇಳಿದಂಥ ಗಂಡಾಂತರದಲ್ಲಿದ್ದಂಥ ಭಕ್ತನು ನಿನ್ನನ್ನು ಸ್ಫೂರ್ತಿಸುತ್ತಂತೆ, ನಿನ್ನ ಜೀವವನ್ನು ಕಾಯುವವನು ಅತಿಥಿ ಎಂಬುದಾಗಿ ಅರಿಕೆ ಮಾಡಿದಂತೆ ಈ ಸಮಯದಲ್ಲೂ ಕೂಡ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ನಿನ್ನ ವಾಕ್ಯ ಹೇಳ್ತದೆ, ನಂಬಿಕೆ ಕಡಿಮೆ ಆಗಿರುವುದಾದ್ರೆ, ಶಾಸಕಾರಷ್ಟು ನಂಬಿಕೆ ಇರುವುದಾದ್ರೆ ಬೆಚ್ಚಕ್ಕೆ ಹೋಗಿ ನೀರಿನಲ್ಲಿ ಬೀಳು ಎಂಬುದಾಗಿ ಹೇಳಿದರೆ ಅದು ಬೀಳುತ್ತದೆ. ಇದಕ್ಕೆ ನೀನು ಅಪ್ಪಣೆ ಕೊಡುವಾಗ ನಾವು
ಸ್ಥಳವನ್ನು ಸ್ಥಳಾಂತರಿಸುತ್ತದೆ ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ನಂಬಿದೆ ರಾಜ ಆಶವನ್ನು ಕೊಡುವುದೇ ಎಂಬುದಾಗಿ ಭಕ್ತನು ಹಾಡುವಂತೆ ಈಗಲೂ ನಮ್ಮ ನಂಬಿಕೆಯಲ್ಲಿ ಕರ್ತನೆ ಸಿರುವಾಗಿದ್ದು ನಿನ್ನನ್ನು ಸ್ತುತಿ ಮಾಡುತ್ತೇವೆ ರಾಜ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು.
ಬಿಡಿಸಿ ನಿನ್ನ ಅಮೂಲ್ಯ ವಾಕ್ಯವನ್ನು ಸ್ವೀಕರಿಸುವುದಕ್ಕಾಗಿ ಶುದ್ಧ ಹೃದಯಗಳನ್ನು ತೆರೆ ಮಾಡಿ ಸತ್ಯ ಸಂಗತಿಗಳನ್ನು ಕೇಳುವಂತೆ ಹೌದು ಸ್ವಾಮಿ ನಿನ್ನ ಕೃಪೆ ಬಯಸ್ತೇವೆ, ನಿನ್ನ ದಯೆಯನ್ನು ಬಯಸ್ತೇವೆ, ನಿನ್ನ ಚಿತ್ತವನ್ನು ಮಾರ್ಗವನ್ನು ಪ್ರಕಟ ಮಾಡಿ ಆತನು ನಾನು ಅದರಲ್ಲಿ ಜನರೇ ಕೇವಲ ನಿನ್ನ ಸಿಂಹಾಸನದಿಂದ ವಾಕ್ಯಗಳು ಹೊರಟು ಈ ಸಾಯಂಕಾಲಗಳೇ ಬೇಕಾದಂತ ನಮ್ಮಲ್ಲಿ ಅನುಗ್ರಹ ಮಾಡಿ ನೀನು ತಾನೇ ಮಹಿಮೆ ಹೊಂದಪ್ಪ ಎಲ್ಲರ ಪ್ರಭಾವವನ್ನು ಪಾತ್ರಕ್ಕೆ ಸಲ್ಲಿಸ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾಮದಲ್ಲಿ ರಾತ್ರಿಯನ್ನು ಬೇಡಿಕೊಳ್ಳುತ್ತಾರೆ. ಆಮೆನ್. Hallelujah. Okay, hallelujah. ಸಂತೋಷವಾಗಿದ್ದೀರಾ ಮಕ್ಕಳ? ಸಂತೋಷವಾಗಿದ್ದೀರಾ? ಎಸ್. ಕರ್ತನಲ್ಲಿ ನಾವು ಯಾವಾಗಲೂ ಸಂತೋಷವಾಗಿರ್ತಾರೆ. ಫಿಲಿಪ್ಪಿ 4:4 ಯಾರು ಹೇಳ್ತಿದ್ದಾರೆ? ಕೈಯನ್ನು ಎತ್ತಿ ಹೇಳ್ಬೋದಾ ಮಕ್ಕಳೇ? ಫಿಲಿಪ್ಪಿ 4:4 ಹೇಳಿದ್ರೆ ಯಾವಾಗಲೂ ನಾವು ಸಂತೋಷಿಸಬೇಕೆಂಬುದಾಗಿ ಸಂತೋಷ ಪಡಬೇಕು ಮತ್ತು ಸಂತೋಷ ಪಡಬೇಕೆಂಬುದಾಗಿ ಭಕ್ತರು ಬರೆಯುತ್ತಾರೆ. ಯಾಕೆ ನಾವು ಸಂತೋಷ ಪಡಬೇಕು? ಆ ರೀತಿಯಲ್ಲಿದ್ದೇವೆ. ಲೋಕದ ವ್ಯವಹಾರಗಳನ್ನು ಬೇರ್ಪಟ್ಟು ನಾವು ಈ ದಿವಸ ಈ ಸಾಯಂಕಾಲಗಳಲ್ಲಿ ದೇವರು ತನ್ನ ಸನ್ನಿಧಾನದಲ್ಲಿ ಕೀರ್ತನಕಾರರು ಹೇಳ್ತಾರೆ, ಆತನ ಸನ್ನಿಧಿಯನ್ನೇ ನಾನು ಬಯಸ್ತೇನೆ ಎಂಬುದ. ಅಂತ ರಾಜ್ಯಭಾರ ಮಾಡುವಂತ ವ್ಯಕ್ತಿ ಹೇಳ್ತಾರೆ, ಆತನ ಸನ್ನಿಧಿಗೆ ಯಾವಾಗ ಓಡಿದೆ ಎಂಬುದಾಗಿ ಆತುರವಿರ್ತದೆ ನನ್ನ ಮನಸ್ಸು. 21ನೇ ಕೀರ್ತನೆ ನಾವು ನೋಡ್ತೇವೆ, ಭಯದ ಜಿಕ್ಕಿಯಲ್ಲಿ ಯಾವ ರೀತಿಯಲ್ಲಿ ನೀರು ದೊರೆಯುವುದನ್ನು ಬಯಸ್ತದೋ ಆ ರೀತಿಯಲ್ಲಿ ನನ್ನ ಮನೆ ಕರ್ತನನ್ನು ಹುಡುಕ್ತಾ ಇದೆ, ಬಯಸ್ತದೆ ಎಂಬುದಾಗಿ. ಹಾಗಾದ್ರೆ ನಮ್ಮ ಜೀವಿತಗಳಲ್ಲಿ ಈ ಬಯಕೆ ಬರಬೇಕಾದ್ರೆ ಕರ್ತನ ಸನ್ನಿಧಾನದಲ್ಲಿ ನಾನು ಇರಬೇಕು. ಕರ್ತನ ಸನ್ನಿಧಾನದಲ್ಲಿ ನಾವು ಕೇಳಿದ್ದೇವೆ, ಹೇಗೆ ನಾವು ಆತನೊಟ್ಟಿಗೆ ಮಾತನಾಡ್ತೇವೆ ಎಂಬುದಾದರೆ ಅನೇಕ ಸಾರಿ ನಾವು ಪ್ರಾರ್ಥನೆ ಮೂಲಕವಾಗಿ ಎಂಬುದಾಗಿ ಹೇಳ್ಬೋದು, ಆರಾಧನೆ ಮೂಲಕವಾಗಿ ಎಂಬುದಾಗಿ ಹೇಳ್ತೇವೆ. ಹಾಗಾದರೆ ಈ ದಿವಸ ಸತ್ಯವೇದದಲ್ಲಿ ನಾವು ಪ್ರಾರ್ಥನೆ ವಿಷಯದಲ್ಲಿ ಕೆಲವು ನೈಜವಾದ ಸಂಗತಿ, ಚಿಕ್ಕ ಪ್ರಾರ್ಥನೆ ಆಗಿರಬಹುದು, ಅದು ಎಂತ ಬಲವಾದ ಪ್ರಾರ್ಥನೆ ಅವರ ಜೀವಿತದಲ್ಲಿ ಕಾರ್ಯವಾಯಿತು ಎಂಬುದಾಗಿ ನಾವು ನೋಡಿಕೊಳ್ಳುವಂತದ್ದಾಗಿದೆ. ಪ್ರಾರ್ಥನೆ ಎಂಬುದಾಗಿ ನೋಡುವುದಾದ್ರೆ ಮೊದಲಾಗಿ ನಾವು ಹೇಳ್ತೇವೆ, ಆತನೊಟ್ಟಿಗೆ ವಿಜ್ಞಾಪನೆ ಮಾಡುವುದು, ಆತನೊಟ್ಟಿಗೆ ಅನ್ಯೋನ್ಯತೆಯನ್ನು ಬಯಸುವಂಥದ್ದು. ಹಾಗಾದರೆ ಈ ಸಮಯದಲ್ಲಿ ಆ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಮಾಡ್ತಾ ಅನ್ಯೋನ್ಯತೆ ಬಯಸುವಂತಹ ಜನರೊಟ್ಟಿಗೆ ಯಾವ ರೀತಿಯಲ್ಲಿ ಈ ಪ್ರಾರ್ಥನೆ ಪರಿಣಾಮಕಾರಿಯಾಗಿ ಬದಲಾಗ್ತದೆ ಎಂಬುದಾಗಿರುವಂತಹ ಚಿಕ್ಕ ಪ್ರಾರ್ಥನೆ ಅದು ಬಲವಾದ ಪ್ರಾರ್ಥನೆ ಎಂಬುದಾಗಿ ನೋಡಬಹುದು. ಮೊದಲಾಗಿ ನಮ್ಮ ಸತ್ಯವೇದಗಳನ್ನು ಮತ್ತಾಯನ ಬರೆಸುವಂತ 14ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಇದು ಸುಂದರವಾದ ಘಟನೆ, ಅದರ ಹಿನ್ನೆಲೆ ನಾನು ಹೇಳೋದಕ್ಕಾಗಿ ಬಯಸ್ತೇನೆ. 14ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡ್ತೇವೆ, ದೇವರು ದೊಡ್ಡ ಅದ್ಭುತ ಕಾರ್ಯ ಮಾಡ್ತಾರೆ. 5,000 ಜನರಿಗೆ ಏನ್ ಮಾಡಿಸ್ತಾರೆ ಮಕ್ಕಳು? ಏನಂತ ಕೊಡ್ತಾರೆ? ಎಷ್ಟರಿಂದ? 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಹಂಚುವಾಗ 5,000 ಜನರು ಅದನ್ನು ಗಂಡಸರ ಸಂಖ್ಯೆ ಮಾತ್ರ ಪ್ರಸ್ತಾಪಿಸುತ್ತದೆ. ಇಷ್ಟು ಜನರು ಅದನ್ನು ಸೇವಿಸಿದರು ಎಂಬುದಾಗಿ, ತೃಪ್ತರಾದರು ಎಂಬುದಾಗಿ, ಮತ್ತೆ 12 ರೊಟ್ಟಿ ಉಳಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಈ ಭಾಗ ನಾನು ಆಯ್ಕೆ ಮಾಡುವುದಿಲ್ಲ. ಇದಾದ ನಂತರ ಶಿಷ್ಯರಿಗೂ ಕೂಡ ಒಂದು ಟಾಸ್ಕ್. ಈ ನಂಬಿಕೆಯನ್ನು ನೋಡಿದಂಥದ್ದು, ಈ ಅದ್ಭುತ ಕಾರ್ಯವನ್ನು ನೋಡಿದಂಥ ಶಿಷ್ಯರ ಜೀವಿತದಲ್ಲಿ ಸ್ವಾಮಿ ಹೇಳ್ತಾರೆ, ಈ ಬೆಟ್ಟವನ್ನು ದಾಟಿ ನೀವು ಏನ್ ಮಾಡ್ರಿ, ಸಮುದ್ರಕ್ಕೆ ಹೋಗಿ ಅಲ್ಲಿಂದ ದಡದ ಆಚೆಗೆ ಹೋಗ್ರಿ ಎಂಬುದಾಗಿ ಹೇಳ್ತಾರೆ. ಅವರು ದೋಣಿ ಹತ್ತಿ ಹೋಗ್ತಾರೆ. ಸ್ವಾಮಿ ಪ್ರಾರ್ಥನೆ ಮಾಡಿ ಮುಂಜಾನೆ 4ನೇ ಜಾವಕ್ಕೆ ಅವರಿಗೆ ಎದುರಾಗಿ ಬರ್ತಾ ಇದ್ದಾರೆ. ಸ್ವಾಮಿ ಹೇಳ್ತಾರೆ, ಈ ದಡದಿಂದ ಆಚೆ ದಡಕ್ಕೆ ಹೋಗ್ರಿ ಎಂಬುದಾಗಿ. ಅವ್ರು ಹೋಗುವಾಗ ಯೇಸು ಸ್ವಾಮಿ ಅವ್ರಿಗೆ ಎದುರಾಗಿ ಬರ್ತಾ ಇದ್ದಾರೆ. ಫಿಸಿಕ್ಸ್ ಸೈನ್ಸ್ ಎಲ್ಲ ಉಲ್ಟಾ ಕಾಣ್ತಾ ಇದೆ. ಎದುರಿಗೆ ಬರುವಂತ ಸ್ವಾಮಿಯನ್ನು ನೋಡಿ ಹಿಂದೆ ಬರುವುದಾಗಿದ್ರೆ ಖಂಡಿತವಾಗಿ ಇವರು ಅನ್ಕೊಳ್ತಿದ್ರು ಅದು ನಮ್ಮ ಸ್ವಾಮಿನೇ. ಮುಂದೆ ಬರುವಂತದನ್ನು ನೋಡಿ ಅವರು ಗಾಬರಿ ಬರುತ್ತದೆ. ದೋಣಿ ಎದ್ದಿದ್ದವರು ಶಿಷ್ಯರುಗಳು ಅನೇಕ ರೀತಿಯಲ್ಲಿ ಮಾತನಾಡಿಕೊಂಡಿರಬಹುದು, ಅದು ಭೂತವಿರಬಹುದು. ಈ ಸಮಯದಲ್ಲಿ ಯಾರು ಬರ್ಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿ ನಮ್ಮ ಹಿಂದ್ಗಡೆ ಇದ್ದಾರೆ. ನಾವು ಪ್ರಾರ್ಥನೆ ಮುಗಿಸ್ಕೊಂಡು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಅದು ಸ್ವಾಮಿನೇ ಅಂತ ಹೇಳಿ. ಆದರೆ ಸ್ವಾಮಿ ಅವರು ಮುಂದಾಗಿ ಬರುವಾಗ ಕೈತನ್ನು ಹೇಳ್ತಾನೆ, ನೀನೇ ಸ್ವಾಮಿ ಆಗಿದ್ದರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ನೀನು ಅನುಮತಿಸಬೇಕು. ಒಂದು ಪ್ರಾರ್ಥನೆ, ನನ್ನನ್ನು ಅನುಮತಿಸು ಎಂಬುದಾಗಿ ಹೇಳುವಾಗ ಸ್ವಾಮಿ ಏನ್ ಮಾಡ್ತಾನೆ, ಅವನನ್ನ
ಆಯ್ತು ನೀನು ನೀರಿನ ಮೇಲೆ ನಡಿ ಎಂಬುದಾಗಿ ಹೇಳುವಾಗ ಆತನು ಹೆಜ್ಜೆ ಎತ್ತು ನೀರಿನ ಮೇಲೆ ಚಲಿಸ್ತಾ ಬರ್ತಾ ಇದ್ದಾನೆ. ದೇವರ ವಾಕ್ಯ ಅಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ 14ನೇ ಅಧ್ಯಾಯ ಅದರ 30ನೇ ವಚನ ನಾನು ನಿಮಗೆ ಓದ್ತೇನೆ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನಮ್ಮನ್ನು ಕಾಪಾಡು ಎಂದು ಕೂಗಿಕೊಂಡನು. ಆತನಿಗೆ ತೆರೆಗಳು ಕಾಣಿಸಲಿಲ್ಲ. ಆದರೆ ಗಾಳಿಯನ್ನು ನೋಡಿ, ಗಾಳಿಯನ್ನು ಎಂದಾದರೂ ನೋಡೋದಕ್ಕೆ ಸಾಧ್ಯನಾ? ಕೇಳಿಸಲಿಕ್ಕೆ ಸಾಧ್ಯ. ಯಾಕೆ ಹೇಳ್ರಿ? ಅನೇಕ ಸಾರಿ ಅದು ಮಾಧ್ಯಮದ ಮೂಲಕ ಅಥವಾ ತೆರೆಗಳ ಮೇಲೆ ಬರ್ತಾ ಇರುವಾಗ ಅದರ ಶಬ್ದ ವಿಚಿತ್ರವಾಗಿರುತ್ತದೆ. ಇಂಥ ಶಬ್ದವನ್ನು ಕೇಳಿದಂತ ಈ ಪೇತ್ರನು, ವ್ಯಸ್ತನಾದಂತ ಪೇತ್ರನು, ಆತನು ಮುಳುಗುತ್ತಾ ಭಯದಿಂದ ಏನಾಗ್ತಿತ್ತು ಎಂಬುದಾಗಿತ್ತು. ಅದು ವ್ಯಸ್ತನಾಗಿದ್ರು ಕೂಡ ಆತನಿಗೆ ಸಮುದ್ರದ ಆಳತೆ ಗೊತ್ತು, ಈಜುವುದಕ್ಕೆ ಬರ್ತದೆ ನಿಜ, ಅದು ತೀರಾ ಆಳ ಇದೆ ಎಂಬುದಾಗಿ ಗೊತ್ತಿತ್ತು. ಅದನ್ನು ನೋಡೋದಕ್ಕಾಗಿ ಪ್ರಯತ್ನ ಮಾಡಿದ್ದಾನೆ. ಮುಂದೆ ಏನಾಗ್ತದೆ, ಆತನ ಗಾಳಿಯ ಶಬ್ದವನ್ನು ಕೇಳಿ ಆತನು ಮುಳುಗುತ್ತಾ ಹೋಗ್ತಾನೆ. ಆದರೂ ಕೂಡ ಸ್ವಾಮಿ ಕರುಣಾಮಯಿ ಆತನನ್ನು ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಹೇಳಿ ಆತನ ಬಾಲ್ಯಕ್ಕೆ ಎತ್ತಿದ್ದಾಗಿ ನೋಡಬಹುದು. ನಮ್ಮ ಜೀವಿತಗಳಲ್ಲಿ ಕೂಡ ಸ್ವಾಮಿ ನನ್ನನ್ನು ಕಾಪಾಡು ಎಂಬುದಾಗಿ ಚಿಕ್ಕ ಪ್ರಾರ್ಥನೆ ನಾವು ನೋಡಿಕೊಳ್ತೇವೆ. ಪೇತ್ರನನ್ನು ಮೇಲೆತ್ತಲು ಸಾಧ್ಯವಾಯಿತು. ನನ್ನ ಸ್ವಂತ ಬಲದಿಂದ ಎಂಬುದಾಗಿ ಆತನು ಈಜುತ್ತಾ ಗೋಡೆಯನ್ನು ಹತ್ತಬಹುದಾಗಿತ್ತು, ಏನಾದರೂ ಮಾಡಬೇಕಾಗಿತ್ತು. ಆದರೆ ಗೊತ್ತಿತ್ತು ಸ್ವಾಮಿ ನನ್ನನ್ನು ಕಾಯ್ದಿದ್ದಾನೆ ಎಂಬುದಾಗಿ. ನಿಜವಾಗಲೂ ನನ್ನ ಜೀವಿತಗಳಲ್ಲೂ ಕೂಡ ಕತ್ತಲೆ ಸಂಭವಿಸುತ್ತದೆ. ಗಾಳಿ ಬಿರುಗಾಳಿಗಳು ನಮ್ಮ ಪರಿಸ್ಥಿತಿಗಳಲ್ಲಿ ಎದ್ದೇಳುತ್ತದೆ. ಲೋಕದ ಸ್ಥಿತಿಗತಿ ನೋಡುವಾಗ ನಮಗೆ ವಿರುದ್ಧವಾಗಿಯೇ ಎಲ್ಲವೂ ಕಾಣಿಸ್ತಾ ಇರುವಾಗ ನಾವು ನಿರೀಕ್ಷೆ ಮಾಡ್ತೇವೆ ನಮ್ಮ ರೀತಿಯಾಗಿ ಈ ಸಿಚುವೇಶನ್ ಸಾಲ್ವ್ ಮಾಡೋದಕ್ಕಾಗಿ ಪ್ರಯತ್ನ ಮಾಡ್ತೇವೆ. ಆದರೆ ನಿಜವಾಗಲು ಅಲ್ಲಿ ನೋಡಿದಂತ ಈ ನಂಬಿಕೆ ಇಟ್ಟಂತ 5,000 ಜನರಿಗೆ ಊಟ ಮಾಡಿಸಿದಂತ ಸ್ವಾಮಿಯ ಅದ್ಭುತ ಕಾರ್ಯ ನೋಡಿದಂತ ಪೇತ್ರ ಇಮಿಡಿಯೇಟ್ ಆಗಿ ಕೂಗ್ತಾನೆ, ಸ್ವಾಮಿ ನನ್ನನ್ನು ಕಾಪಾಡುವುದಾಗಿ. ನನ್ನ ಜೀವಿತಗಳಲ್ಲಿ ಏನಾದರೂ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ. ಪರಿಸ್ಥಿತಿಗಳು ಬಂದಾಗ ಲೋಕದ ಮೊದಲು ನೋಡಿದ್ದೇವಾ ಅಥವಾ ದೇವರ ಸಹಾಯಕ್ಕಾಗಿ ಇದನ್ನು ನೋಡಿದ್ದೇವೆ? ಇದುವರೆಗೂ ನಾವು ಲೋಕದ ಸ್ವಭಾವದವರಾಗಿ ಅಂತ ದೇವರ ವಾಕ್ಯ ಹೇಳ್ತದೆ, ನೀವು ಲೋಕದಲ್ಲಿ ಇದ್ದೀರಿ, ಆದರೆ ಲೋಕದವರಲ್ಲ. ನಾನು ಈ ಲೋಕವನ್ನು ಜಯಿಸಿದಂತೆ ನೀವು ಕೂಡ ಈ ಲೋಕವನ್ನು ಜಯಿಸಬೇಕು. ಯಾವುದರ ಮೂಲಕವಾಗಿ ನಾವು ಜಯಿಸುವರಾಗಿದ್ದೇವೆ? ದೇವರು ಕೊಡುವಂತ ಕಕ್ಷಣೆಗಳ ಮೂಲಕವಾಗಿ, ವಾಕ್ಯವುಗಳಾಗಿರುವಂತಹ ಖಡ್ಗದ ಮೂಲಕವಾಗಿ, ಅದರ ಕೊಡುವ ಆತ್ಮನ ಬಲದಿಂದ ನಾವು ಜಯಿಸುವಂತವರಾಗಿರಬೇಕು. ಅದರ ಚಿಕ್ಕ ಪ್ರಾರ್ಥನೆ ದೊಡ್ಡ ಪರಿಣಾಮಕಾರಿ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಯೇಸು ಸ್ವಾಮಿ ಆತನ ಬಲವುಳ್ಳವನಾಗಿದ್ದಾನೆ, ನಮ್ಮನ್ನು ಕೂಡ ಬಲವಂತರನ್ನಾಗಿ ಮಾಡ್ತಾನೆ. ಮೊದಲಾಗಿ ನಾವು ನೋಡಿಕೊಂಡಿದ್ದೇವೆ, ಪೇತ್ರನ ಜೀವಿತದಲ್ಲಿ ಸ್ವಾಮಿ ನನ್ನನ್ನು ಕಾಪಾಡುವುದಾಗಿರುವಂತ ಚಿಕ್ಕ ಪ್ರಾರ್ಥನೆ ಬಲವಾಗಿ ಕಾರ್ಯ ಮಾಡಿತು. ಅಂತ ಮುಳುಗಿ ಹೋಗಿ ಏನಾಗಿದ್ರು ಆಗಿದ್ರೆ ನಾವು ನೋಡಿಕೊಳ್ತೇವೆ ಆ ಶಿಷ್ಯನ ಒಂದು ಸ್ಥಿತಿ ಅತಿ ಕಾಲದಲ್ಲಿ ಅದರ ಕರ್ತರಿಗಾಗಿ ಮಾಡಿದ ಕಾರ್ಯ ಹೇಳಲಾಗಿದೆ. ಇದು ಎರಡನೇ ಸಂಗತಿ. ಒಂದು ಕಾಲ 4ನೇ ಅಧ್ಯಾಯ 10ನೇ ವಚನ ಭಾಗಕ್ಕೆ ಬರುವಾಗ ನಾವಲ್ಲಿ ನೋಡ್ತೇವೆ ಅನೇಕ ವಂಶಾವಳಿ ಪಟ್ಟಿಗಳು ಬರೆಯಲ್ಪಟ್ಟಿವೆ. ಮಧ್ಯಪೂರ್ವ ಕಾಲದ 4ನೇ ಅಧ್ಯಾಯಕ್ಕೆ ಬರುವಾಗ ಎಲ್ಲ ವಂಶಾವಳಿಗಳು ಬರ್ತವೆ. ಸುಮನ ಕುಲದ ವಂಶಾವಳಿ, ಯಹೂದ ಕುಲದ ವಂಶಾವಳಿ. ಇದರಲ್ಲಿ ನೋಡೋದಾದ್ರೆ ಆ ವಂಶಾವಳಿಗಳಲ್ಲಿ ಅನೇಕರ ಪಟ್ಟಿ ಬಂದು ಯಹೂದ ವಂಶದಲ್ಲಿ ಯಾಬೇಚನ ಎಂಬುದಾಗಿ ಬರ್ತಾರೆ ವ್ಯಕ್ತಿಗಳು. ಯಾಬೇಚನ ಯಾರೆಂಬುದಾಗಿ ನೋಡುವಾಗ ಈತನ ಅಣ್ಣ ಸಂಬಂಧರಿದ್ದಾರೆ, ಅನೇಕರಿದ್ದರೂ ಕೂಡ ದೇವರು ಇವನನ್ನ ಆಯ್ದುಕೊಂಡು ಇಸ್ರಾಯೇಲಿಗೋಸ್ಕರ ನೇಮಿಸಿದ ಒಬ್ಬ ಅರಸನಾಗಿದ್ದಾನೆ. ಯಾಬೇಚನನ್ನ ಹೇಳುವಾಗ ತಾಯಿ ಹೇಳ್ತಾರೆ, ಈತನನ್ನು ಬಹು ದುಃಖದಿಂದ ನಾನು ಎತ್ತಿದ್ದೇನೆ, ಪ್ರಯಾಸ ಪಟ್ಟು ನಾನು ಈತನನ್ನು ಎತ್ತಿದ್ದೇನೆ, ಅದಕ್ಕೋಸ್ಕರ ಈತನ ಹೆಸರನ್ನು ನಾನು ಯಾಬೇಚ್ ಎಂಬುದಾಗಿ, ಇಂಗ್ಲಿಷ್ ಅಲ್ಲಿ ಜಾಬೇಜ್ ಎಂಬುದಾಗಿ ಈತನಿಗೆ ನಾನು ಹೆಸರಿಡ್ತೇನೆ ಎಂಬುದಾಗಿ ಆತನಿಗೆ ಹೆಸರಿಡ್ತಾನೆ. ಈತನು ಬಹು ದುಃಖದಿಂದ ಹುಟ್ಟಿದ್ದೇನೆ ಎಂಬುದಾಗಿ ಹೇಳಿ ಆತನ ಅಷ್ಟಕ್ಕೆ ಬಿಡಲಿಲ್ಲ, ಹಿಂದೆ ಜರಿಯಲಿಲ್ಲ. ಒಂದೇ ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ. ಆತನು ಕಾಲಕ್ಕೆ ಬಂದಾಗ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ನನ್ನ ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಕೇಳಿದ್ದಾನೆ. ಯಾಬೇಚನ ಒಂದು ಪ್ರಾರ್ಥನೆ, ನನ್ನನ್ನು ನೀನು ವಿಶೇಷವಾಗಿ ಆಶೀರ್ವದಿಸಿದ್ದಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ಎಂಬುದಾಗಿರುವಂತಹ ಚಿಕ್ಕ ಪ್ರಾರ್ಥನೆ ನಾವು ನೋಡಿಕೊಳ್ಳುತ್ತೇವೆ. ಇಸ್ರಾಯೇಲ್ ಇರುವಂತಹ ಕಾಲದಲ್ಲ ದೇವರು ಇವರಿಗಾಗಿ ಸಮಾಧಾನದಿಂದಿದ್ದಾರೆ ಎಂಬುದಾಗಿ ನೋಡಿಕೊಳ್ತೇವೆ. ಯಾಕೆ ಸಮಾಧಾನ ಎಂಬುದಾಗಿ ನೋಡೋದಾದ್ರೆ, ಯಾವಾಗೆಲ್ಲ ಇಸ್ರಾಯೇಲರು ದೇವರಿಗೆ ತಿರುಗಿ ಬಿಡುತ್ತಾ ಇದ್ರು, ಅನ್ಯ ದೇವರುಗಳಿಗೆ ಅವರು ಗಮನಿಸ್ತಾ ಇದ್ರು, ಅನ್ಯ ದೇವರುಗಳಿಗೆ ನಡ್ಕೊಳ್ತಾ ಇದ್ರು, ದೇವರು ಏನ್ ಮಾಡ್ತಾ ಇದ್ರು, ಅವರನ್ನ ಯಾವ್ದಾದ್ರು ಕ್ರೂರವಾಗಿರುವಂತಹ ರಾಜ್ಯಕ್ಕೆ ಒಪ್ಪಿಸಿಬಿಡ್ತಾ ಇದ್ರು.
ಶಿಕ್ಷೆ ಒಳಪಡಿಸ್ತಾ ಇದ್ರು. ಆದ್ರೆ ಇಲ್ಲಿ ನೋಡ್ತೇವೆ ಯಾಬೇಷನ ಕಾಲದಲ್ಲಿ ದೇವರು ಸಮಾಧಾನವನ್ನು ಇಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಈ ತರ ಚಿಕ್ಕ ಪ್ರಾರ್ಥನೆ, ನೀನು ನನ್ನನ್ನು ಆಶೀರ್ವದಿಸಿದ್ದಿ. ಅವತ್ತು ಬಲು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನನ್ನ ತಾಯಿ ಉದರದಿಂದ ಬರದೇ ಹೋಗಿದರೆ ನಾನು ಏನಾಗ್ತಾ ಇದ್ದೋ ಗೊತ್ತಿಲ್ಲ. ನಾನು ಬರದೇ ಇದ್ದಿದ್ರೆ ನನ್ನನ್ನು ಕೇಳ್ಕೊಳ್ತಾ ಇರಲಿಲ್ಲ. ನನ್ನನ್ನು ಈ ರೀತಿಯಲ್ಲಿ ನೀನು ಆಶೀರ್ವದಿಸಿದ್ದಿ, ನನ್ನ ಪ್ರಾರ್ಥನೆಯನ್ನು ವಿಸ್ತರಿಸುವುದಾಗಿರುವ ಚಿಕ್ಕ ಪ್ರಾರ್ಥನೆ ದೇವರು ಬಲವಾಗಿ ಆತನ ಜೀವಿತದಲ್ಲಿ ಕಾರ್ಯ ಮಾಡಿರುವುದಾಗಿ ನೋಡಿಕೊಂಡೆ. ಅಲ್ಲಿ ಗಮನಿಸ್ತೇವೆ, ಆತನು ಯೂದಾಯದ ಅರಸನ ಪಟ್ಟಿಯಲ್ಲಿ ಬರ್ತಾನೆ. ಮಾತ್ರವಲ್ಲ, ಬ್ಲೆಸ್ಸಿಂಗ್ಸ್ ಅಂಡ್ ಎನ್ಲಾರ್ಜ್ಮೆಂಟ್ ಟೆರಿಟರಿ, ದೇವರ ಆಶೀರ್ವಾದಕ್ಕೆ ಆತನ ಪಾತ್ರರಾಗ್ತಾನೆ. ಆಶೀರ್ವಾದಕ್ಕೆ ಪಾತ್ರರಾಗುವುದಲ್ಲ, ದೇವರು ಅವರ ಪ್ರಾರ್ಥನೆಯನ್ನು ವಿಸ್ತರಿಸ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಅಷ್ಟೇ ಮಾತ್ರವಲ್ಲ, ದೇವರ ಪ್ರಸನ್ನತೆ ಅಥವಾ ದೇವರ ಆಶೀರ್ವಾದ ಬರುವಾಗ ದೇವರ ಒಂದು ಪ್ರೊಟೆಕ್ಷನ್ ಅವನಿಗೆ ಇರ್ತದೆ. ನನ್ನ ಜೀವಿತಗಳಲ್ಲೂ ಕೂಡ ನಾವು ದೇವರ ಆಶೀರ್ವಾದ ಹೊಂದಿಕೊಂಡಿದ್ದೇವೆ ಅಂತ ಹೇಳ್ತೇವೆ. ನಮಗೆ ಇರುವುದರಲ್ಲಿ ಮೇಲದನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅಷ್ಟು ಮಾತ್ರವಲ್ಲ, ಗಮನಿಸಬೇಕು, ದೇವರು ನಮ್ಮನ್ನು ಕಾಯ್ತಾ ಇದ್ದಾರೆ. ಆತನ ಕರುಣೆಗೆ ನಾವು ಪಾತ್ರರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ದೇವರ ದೃಷ್ಟಿಯಲ್ಲಿ ನಾವು ಮಾನ್ಯರಾಗಿ ಕಾಣಬೇಕಾಗಿ ಇಸ್ ಫೇವರೇಬಲ್ ರೆಸ್ಪಾನ್ಸ್ ಆನ್ ಅಸ್ ಎಂಬುದಾಗಿ ನೋಡಬಹುದು. ನಿಜವಾಗಲೂ ಕೂಡ ದೇವರು ತನ್ನ ಪ್ರಿಯರಿಗೆ ಇದನ್ನು ಇಟ್ಟಿದ್ದಾನೆ. ನಾವು ಹೇಳ್ಬೋದು, ನಾವು ಆಶೀರ್ವದಿಸಲ್ಪಟ್ಟಿಲ್ಲ, ಅಥವಾ ನಾವು ಹೀಗೆ ಕಾಣ್ತೇವೆ, ನಾವು ಆಕಾರದಲ್ಲಿ ಸರಿಯಾಗಿಲ್ಲ, ಅಥವಾ ನಮ್ಮ ಬಣ್ಣ ವಿಭಿನ್ನ ಎಂಬುದಾಗಿ ಮಕ್ಕಳಿಗೆ ಹೇಳ್ಕೊಳ್ಬಹುದು. ಆದರೆ ದೇವರು ಒಬ್ಬನನ್ನು ನೇಮಿಸಿದ ರೀತಿ ನೋಡುವುದಾದ್ರೆ ಅದು ಆಶೀರ್ವದಿಸಲ್ಪಟ್ಟದಾಗಿದೆ. ಯಾಕೆಂದರೆ ನಾವು ಗಮನಿಸ್ತೇವೆ, ದೇವರು ತನ್ನ ಒಂದು ಉನ್ನತವಾದಂತಹ ಚಿತ್ತವನ್ನು ಅದನ್ನು ಪ್ರಕಟ ಮಾಡುವಂತದ್ದಾಗಿದ್ದಾರೆ. ಇನ್ನು ಮೂರನೇದಾಗಿ ನೋಡುವುದಾದ್ರೆ 27ನೇ ಕೀರ್ತನೆ ಭಾಗ ನಾವು ಈಗಾಗಲೇ ಓದಿದ್ದೇವೆ. ಗಂಡಾಂತರದಲ್ಲಿದ್ದಂತ ಈ ಒಂದು ದಾವಿದನ ಕುರಿತಾಗಿ ಬರೆಯಲ್ಪಟ್ಟರು. ದಾವಿದನ ಇದನ್ನು ಬರೆಯುವಾಗ ನಾವು ಹಿನ್ನೆಲೆ ಗಮನಿಸಿದಾದ್ರೆ, ಅಥವಾ ಜಿನಿಯಾಲಜಿ ಅಥವಾ ನಾವು ಚರ್ಚಿಸ್ತೀವಿ ಗಮನಿಸಿದಾದ್ರೆ, ಅಲ್ಲಿ ಪ್ರಸ್ತಾಪಿಸ್ತದೆ ಸೌಲನು ಅವನಿಗೆ ವಿರುದ್ಧವಾಗಿ ಎದ್ದಿದ್ದರು. ಮಗನಾದ ಅಬ್ಷಾಲೋಮನು ಕೂಡ ಆತನಿಗೆ 1-4 ವಚನ ಸೌಲನ ಕುರಿತಾಗಿ ಬರೆಯಲ್ಪಡುತ್ತದೆ. ಸೌಲನಿಗೆ ಬಾಧಿಸುವಾಗ ನಾನು ಯಾವ ರೀತಿಯಲ್ಲಿ ಜೀವಿಸಿದೆ ಎಂಬುದಾಗಿ. ಮತ್ತು ಮುಂದುವರೆದು ನೋಡುವುದಾದ್ರೆ, ತನ್ನ ಮಗನಾದ ಅಬ್ಷಾಲೋಮನ ಜೀವಿತದಲ್ಲಿ ಒಂದು ಮಗನೇ ಎದುರಾಗಿ ನಿಂತುಕೊಳ್ಳುವಂತ ಒಂದು ಪರಿಸ್ಥಿತಿ ದಾವಿದನಿಗೆ. ಅದು ಮಾತ್ರವಲ್ಲ, ನಾವು ನೋಡಿಕೊಳ್ತೇವೆ, ತನ್ನ ಶ್ರೇಷ್ಠ ಪ್ರಧಾನರಾದಂತ ಒಬ್ಬ ಸೇನಾಧಿಪತಿ ಆಗಿರುವಂತಹ ಅಹಿತೋಫೆಲನು ಕೂಡ ಅಲ್ಲಿ ನಾವು ನೋಡ್ತೇವೆ, ಆತನ ಮಾತಿನಿಂದ ಈ ಅಬ್ಷಾಲೋಮನ ತಂದೆಗೆ ವಿರುದ್ಧವಾಗಿದ್ದರು. ಆದರೆ 27ನೇ ಅಧ್ಯಾಯ 11ನೇ ವಚನ ಭಾಗಕ್ಕೆ ಬರುವಾಗ ಆತನು ಯಾವ ಮಾರ್ಗಗಳನ್ನು ನಡೆಯಲಿಲ್ಲ, ಲೋಕದ ಸ್ವಭಾವದ ಮಾರ್ಗಗಳನ್ನು ನಡೆಯಲಿಲ್ಲ. ಅದನ್ನು ಜ್ಞಾನದ ಬಳಿಯಲ್ಲಿ ಬೋಧಿಸುವುದಕ್ಕಾಗಿ ಆತನು ಹಾಕಲಿಲ್ಲ. ಆತನು ಬಂದು ಕೂತ್ಕೊಂಡಿದ್ದು ಆತನ ದೇವರ ಸಂತಾನ. 27ನೇ ಅಧ್ಯಾಯ 11ನೇ ವಚನ ಭಾಗ ಯಾರು ಓದ್ತೀರಾ ಮಕ್ಕಳು? ಕೀರ್ತನೆ 27:11 ಬೇಗ ಓದ್ಬೇಕು. ನಾನು ಓದ್ತೇನೆ. ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸುವುದಾಗಿ ಕೇಳಿದರು. ದೇವರೇ, ನೀನು ಬೋಧಿಸಪ್ಪ, ನನ್ನ ಜೀವಿತದಲ್ಲಿ ನೀನು ಬೋಧಿಸುವುದಾಗಿ ಕೇಳಿದ್ದಾರೆ. ಹಾಗಾದರೆ ನನ್ನ ಜೀವಿತದಲ್ಲಿ ನಾವು ಕೇಳ್ಕೊಳ್ಬೇಕಾಗಿರುವಂತಹ ಒಂದು ಸಂಗತಿ, ದೇವರೇ ನೀನು ನಮಗೆ ಬೋಧಿಸು, ನಮಗೆ ವಿಮುಖನಾಗಿರಬೇಡ, ನನಗೆ ನಿನ್ನ ಒಂದು ವಾಕ್ಯದ ಬಲವನ್ನು ಅನುಗ್ರಹಿಸುವುದಾಗಿ ಕೇಳಿದರು. ನಿಜವಾಗಲೂ ದಾವಿದನು ಎಷ್ಟು ಉನ್ನತವಾಗಿರುವಂತ ಅರಸನಾದರೂ ಕೂಡ ದೇವರು ತಾನೇ ಪರವಾಗಿಲ್ಲ. ಥ್ಯಾಂಕ್ ಯು. ಸಾರಿ, ಇಲ್ಲಿ ಗಮನಿಸಿ, ದಾವಿದನು ಎಷ್ಟೇ ಒಂದು ಅರಸ ಸ್ಥಾನದಲ್ಲಿದ್ದರೂ ಕೂಡ ತಪ್ಪಾದ ಮಾರ್ಗಗಳನ್ನು ಹಿಡಿದಾಗಲೂ ಕೂಡ ಆತನು ಕೇಳುವಂಥದ್ದು ಒಂದು ಸಂಗತಿ, ದೇವರ ನಿನ್ನ ಸನ್ನಿಧಿಯಿಂದ ನನ್ನ ಕಾಲಬೇಡ, ಕೇವಲ ನಿನಗೆ ವಿರುದ್ಧವಾಗಿ ನಾನು ಜೀವಿತವನ್ನು ನಡೆಸಿದ್ದೇನೆ, ನನ್ನ ಪಾಪು ಯಾವಾಗಲೂ ನನ್ನ ಕಣ್ಣ ಮುಂದೆ ಇರುವಂತದ್ದಾಗಿದೆ ಎಂಬುದಾಗಿ ಆತನ ಪಾಪದ ಅರಿಕೆ ಅವನಲ್ಲಿ ಇನ್ನೊಂದು ಹಂತದ ಸಂಗತಿಗೆ ತೆಗೆದುಕೊಂಡು ಹೋಗ್ತಾನೆ. ಏನೆಂಬುದಾಗಿ ನೋಡುವುದಾದ್ರೆ, ನಿಜವಾಗಲೂ ದೇವರು ತಾನೇ ಸ್ವತಃ ಆತನಿಗಾಗಿ ಒಂದು ಸಾಕ್ಷ್ಯ ನುಡಿತಾರೆ. ಈತನು ನನ್ನ ಹೃದಯಕ್ಕೆ ಹತ್ತಿರವಾದವನು ಎಂಬುದಾಗಿ ಸಾಕ್ಷಿ. ಹಾಗಾದರೆ ನನ್ನ ಜೀವಿತಗಳ
ಸಾಕ್ಷಿಯ ಜೀವಿತ ನನ್ನನ್ನು ಹಾಕಿದೆ. ದೇವರು ನನ್ನ ಕುರಿತಾಗಿ ಇಂಥ ಸಾಕ್ಷಿಯ ಕೊಡುವುದಕ್ಕೆ ಸಾಧ್ಯನ? ಇದರ ಪ್ರಾರ್ಥನೆ ಒಂದೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಖಂಡಿತವಾಗಲು ಆತನು ತನ್ನ ಮೊದಲನೇ ಒಂದು 3ನೇ ವಚನಗಳನ್ನು ನೋಡುವುದಾದ್ರೆ, ಇದು ಟೈಮ್ ಆಫ್ ಟ್ರಬಲ್. ಆತನು ಹೇಳ್ತಾನೆ, ನಾವು ಗಮನಿಸ್ತೇವೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ಬಾಯಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ನೆಲಕ್ಕೆ ತಾವೇ ಬಿದ್ದು ಹೋದರು. ನನಗೆ ವಿರೋಧವಾಗಿ ಕಣ್ಣಿಡಿದು ಬಂದರು, ನನಗೇನು ಭಯವಿಲ್ಲ. ಚತುರಂಗ ಬಲವು ಸನ್ನದ್ಧರಾಗಿ ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇದ್ದೇನೆ. ಯಾವಾಗ ಈತನು ಭರವಸೆ ನಿರುವುದಕ್ಕಾಗಿ ತನ್ನ ಜೀವಿತವನ್ನು ಕರ್ತನ ಮೇಲೆ ಭರವಸೆ ನೀಡುವುದಕ್ಕಾಗಿ ಪ್ರಯತ್ನ ಪಟ್ಟನೋ ನೋಡ್ತೇವೆ. ಇಂಥ ಎಲ್ಲ ವೈದ್ಯ ಸ್ಥಿತಿಗಳನ್ನು ನಾವು ಹೇಳಿಕೊಡ್ತೇವೆ. ವೈದ್ಯಗಳನ್ನು ಯಾರಂತ ಕೇಳಿದ್ರೆ ನಮಗೆ ಇನ್ನೊಬ್ಬರಿಗೆ ಪರಿಸ್ಥಿತಿ ತೋರಿಸ್ತೇವೆ, ನಮಗಿರುವಂತಹ ಮನುಷ್ಯನನ್ನು ತೋರಿಸ್ತದೆ. ಅದರ ದೇವ ವಾಕ್ಯ ನಮಗೆ ವೈದ್ಯಗಳೆಂಬುದಾಗಿ ಹೇಳೋದಾದ್ರೆ ಆ ಮನುಷ್ಯರ ಕುರಿತಾಗಿ ಬರೆಯಲ್ಪಡುವುದಿಲ್ಲ. ಮನುಷ್ಯರು ನಮಗೆ ವೈದ್ಯಗಳಲ್ಲ, ಸೈತಾನ ನಮಗೆ ವೈದ್ಯಗಳಾಗಿ ಆತನು ಮನುಷ್ಯರನ್ನು ಪ್ರೇರೇಪಿಸಿ ನಮಗೆ ಮಾತನಾಡುವುದಕ್ಕೆ ಹಾಕಿಸ್ತಾರೆ. ಆದರೆ ಸುಂದರವಾಗಿ ದಾವೀದನ ಯಾವ ರೀತಿಯಲ್ಲಿ ಅಹಿತೋಫೆಲನನ್ನು ಅಬ್ಷಾಲೋಮನನ್ನು ಎಬ್ಬಿಸಿ ತಂದೆ ವಿರುದ್ಧವಾಗಿ ಕಟ್ಟಿ ವ್ಯೂಹವನ್ನು ಯುದ್ಧಕ್ಕೆ ನಿಲ್ಲಿಸಿದಾಗ ದಾವೀದನು ಒಂದು ಕೆಲಸ ಮಾಡ್ತಾನೆ. ಏನನ್ನು ನೋಡೋದಾದ್ರೆ, ಈ ಅಹಿತೋಫೆಲನ ಆಲೋಚನೆಯನ್ನು ಅಪ್ಪ ನೀವು ನಿರಂತರಪಡಿಸು, ಇಷ್ಟು ಒಂದು ಪ್ರಾರ್ಥನೆ ಸಾಕು. ಆ ಅಹಿತೋಫೆಲನ ಜೀವಿತ ಹದ್ದುಗಳು ತಿನ್ನುವ ಹಾಗೆ ಮಾಡಿ ಅದರಿಲ್ಲದಿರುವಾಗ ಅಬ್ಷಾಲೋಮನು ತಂದೆ ವಿರುದ್ಧವಾಗಿ ಎದ್ದೇಳಲಿಲ್ಲ. ನಾವು ಯಾವಾಗ ಮಾತಾಡ್ತೇವೆ, ದೇವರ ಬಳಿಯಲ್ಲಿ ಪ್ರಾರ್ಥನೆಗೆ ನಿಂತ್ಕೊಳ್ತೇವೆ, ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಚಿಕ್ಕ ಪ್ರಾರ್ಥನೆ ಇರಬಹುದು, ನಂಬಿಕೆ ನಡೆಯುವಾಗ ಅಥವಾ ದೇವರ ಮೇಲೆ ದೃಢವಾಗಿ ಹಾಕಿಕೊಳ್ಳುವಾಗ, ನಂಬಿಕೆ ಹೆಚ್ಚಿನ ನಿರೀಕ್ಷೆಯಲ್ಲಿ ನಡೀತಾ ಇರುವಾಗ ಖಂಡಿತವಾಗಲೂ ನಮ್ಮ ಜೀವಿತಗಳಲ್ಲಿ ನಾವು ದೇವರ ಬಲವಾದ ಪ್ರಾರ್ಥನೆಯ ಒಂದು ಉತ್ತರವನ್ನು ಪಡೆದುಕೊಳ್ಳಲು ಸಾಧ್ಯ. ಈಗ ನಾವು ಗಮನಿಸುವಾಗ ಏಷಯನ ಬರೆದ ಪ್ರವಾದನೆ ಗ್ರಂಥ ಅದರ 6ನೇ ಅಧ್ಯಾಯಕ್ಕೆ ಬರುವಾಗ ಸುಂದರವಾದಂತಹ ದರ್ಶನವನ್ನು ಕಾಣ್ತೇವೆ. ಕಾಣಿದಂತ ಈ ಏಷಯನ ಆ ಪ್ರಾರ್ಥನೆ ಮುಗಿದ ನಂತರವೇ ಒಂದು ಪ್ರತ್ಯುತ್ತರವಾಗಿ ಇದನ್ನು ಮಾತನಾಡ್ತೇನೆ. ಸ್ವಾಮಿ, ಯಾರು ಹೋಗುವರು, ಯಾರನ್ನು ಕಳಿಸಿ ಎಂಬುದಾಗಿ ಹೇಳುವಾಗ ಇದನ್ನು ಹೇಳ್ತಾರೆ, ನಾನಿದ್ದೇನೆ ಸ್ವಾಮಿ, ನನ್ನನ್ನು ಕಳಿಸು. ಹಾಗಾದರೆ ಇಂಥ ವ್ಯಕ್ತಿಯ ಜೀವಿತವನ್ನು ಒಂದು ಸಾರಿ ಗಮನಿಸೋಣ. ಪರಲೋಕದ ಮಹಿಮೆಯಾದ ದರ್ಶನವನ್ನು ಕಂಡಾಗಲೂ ಕೂಡ ಒಂದೇ ಹೇಳ್ತಾನೆ, ಆತನು ಯೆಶಾಯನು ನನ್ನನ್ನು ಕಳಿಸಿದ್ದಾನೆ. ಯಾರಿಗೆ ಕಳಿಸಬೇಕು? ಸತ್ಯವನ್ನು ಪ್ರಕಟಿಸುವುದಕ್ಕಾಗಿ ಕಳಿಸಬೇಕು. ಅದು ದೇವರು ನೋಡಿದರೆ ಯಾರಾದರೂ ಕಾಣ್ತಾರ ಅಂತ ಆಲಯದಲ್ಲಿ ತನ್ನ ಮಹಿಮೆಯನ್ನು ತೋರಿಸ್ತಾ ಬಂದಾನೆ. ಅರಸರುಗಳಿಗೆ ತೋರಿಸಿದ ನಾವು ನೋಡ್ತೇವೆ, ದರ್ಶನದಲ್ಲಿ ಅರಸರುಗಳು ಕಾಣ್ತಾರೆ. ಅನೇಕ ವಿಧವಾಗಿರುವಂತ ರಾಜರುಗಳು ಮಾತ್ರವಲ್ಲದೆ ಪ್ರವಾದಿಗಳು, ಒಂದು ನಾವು ಗಮನಿಸುವುದಾದ್ರೆ ಅನೇಕ ಅಧಿಕಾರಿಗಳು ಕಾಣ್ತಾರೆ, ಅನೇಕ ನ್ಯಾಯಸ್ಥಾಪಕರು ಕೂಡ ಕಾಣ್ತಾರೆ. ಆದರೆ ನಿಜವಾದಂತ ದರ್ಶನವನ್ನು ಕಂಡಂತ ಈ ಯೆಶಾಯ ಹೇಳ್ತಾನೆ, ನಾನು ಹೋಗ್ತೇನೆ, ನಾನು ಕಳಿಸು. God searched among people for his willing. ಯಾರು ವಿಧೇಯರಾಗಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಂಡು ಕರ್ತನಿಗಾಗಿ ನಿರಂತರ ಎಂಬುದಾಗಿ ನೋಡಿದಾಗ ಯೆಶಾಯ ಕಾಣಿಸುವುದು ಮಾತ್ರವಲ್ಲ, ಯಾವ ಪಾತ್ರ ತೀರ್ಮಾನ ನಾನು ಹೋಗ್ತೇನೆ ಎಂಬುದಾಗಿ ಹೇಳಿದಾಗ ದೇವರು ತನ್ನ ಕುಮಾರನನ್ನು ಕಳಿಸುವಂತ ಎಲ್ಲಾ ಪ್ರಕಟಣೆಯನ್ನು ಈ ಒಂದು ಪ್ರವಾದಿಯ ಬಾಯಲ್ಲಿ ಕ್ರಿಸ್ತನ ಮರಣದ ಕುರಿತಾಗಿ ಕೂಡ ಪ್ರಸ್ತಾಪಿಸಲ್ಪಡುವಂತ ಶ್ರೇಷ್ಠ ಒಂದು ಪುಸ್ತಕ ಎಂಬುದಾಗಿ ನೋಡುವುದಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ. ಹಾಗಾದ್ರೆ ಕೊನೆಯದಾಗಿ ನಾವು ಗಮನಿಸ್ತೇವೆ, ಲೂಕನು ಬರೆದ ಸುವಾರ್ತೆಯ 23ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 42ನೇ ವಚನದಲ್ಲಿ ಯೇಸು ಸ್ವಾಮಿ ಪೂಜೆಗೆ ನಿಂತಿದ್ದಾರೆ. ಪಕ್ಕದಲ್ಲಿ 2 ಕಳ್ಳರಿದ್ದಾರೆ. ಅಲ್ಲಿ ಕೂಡ ತಂದೆಯ ದೇವರಿಗೆ ಯೇಸು ಸ್ವಾಮಿ 7 ಮಾತುಗಳಲ್ಲಿ ಕೆಲವೊಂದನ್ನು ಸ್ವಾಮಿ ಮಾತಾಡ್ತಾರೆ ತಂದೆಯ ದೇವರಿಗೆ, ಕೆಲವೊಂದನ್ನು ಮನುಷ್ಯರಿಗೆ ತಿಳಿಸ್ತಾರೆ. ತನ್ನಗೋಸ್ಕರ ಇರುವಂತಹ ಸಂಗತಿಗಳನ್ನು ಪ್ರಕಟ ಮಾಡ್ತಾರೆ. ಶಾಸ್ತ್ರದ ಮಾತುಗಳೆಲ್ಲ ನೆರವೇರಬೇಕಾದಂತಹ ಮಾತುಗಳನ್ನು ಹೇಳ್ತಾ ಇರುವಾಗ ಪಕ್ಕದಲ್ಲೇ ಗಮನಿಸಿದಂತ 2 ಕಳ್ಳರು ಕೂಡ ಒಬ್ಬರು ಹೇಳ್ತಾರೆ, ನಿನ್ನ ರಾಜ್ಯವನ್ನು ಪಡ್ಕೊಂಡವನಾಗಿ ತಿರುಗಿ ಬರುವಾಗ ನನ್ನನ್ನು ನೆನೆಸ್ಕೋಪ ಸ್ವಾಮಿ, ನಾವಂತೂ ಈ ಪಾಪದಲ್ಲಿದ್ದೇವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಆ ಒಂದು ಬಲಗಡೆಯಿರುವಂತಹ ಕಳ್ಳರು ಹೇಳ್ತಾರೆ, ನಿನ್ನನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳ್ತಾರೆ. ಆದರೆ ಈ 2ನೇ ಕಳ್ಳರು ಮಾಡಿದಂತ ಒಂದು ಸಂಗತಿ ನೋಡುವುದು, ನನ್ನನ್ನು ನೆನೆಸಿಕೋ, ಇಷ್ಟೇ ಆತನ ಪ್ರಾರ್ಥನೆ. ಸ್ವಾಮಿ ಪ್ರತಿಕ್ರಿಯೆ
ಇವತ್ತೇ ನನ್ನ ಸಂಘಟನೆಯನ್ನು ಪ್ರಾರ್ಥಿಸಿದ್ದಾರೆ. ದೊಡ್ಡದಾಗಿರುವಂಥ 24 hours ಆಲ್ ನೈಟ್ ಪ್ರೇಯರ್ ಇದ್ದರೆ ಮಾಡಿದ್ರು. ನನ್ನ ನೆನೆಸ್ಕೋ ಸ್ವಾಮಿ. ಯಾಕೆಂದ್ರೆ ಅವನ ಜೀವಿತದಲ್ಲಿ ಕೆಲವು ಕ್ರೈಟೀರಿಯಾಸ್ ಅಥವಾ ಅದರ ಜೀವಿತದ ಕ್ಯಾರೆಕ್ಟರಿಸ್ಟಿಕ್ ನೋಡೋದಾದ್ರೆ, ರಿಕಗ್ನೈಸೇಷನ್ ಆಫ್ ಜೀಸಸ್ ಲಾರ್ಡ್ಶಿಪ್, ದೇವ ಕುಮಾರನೆಂಬುದಾಗಿ ಈತನ್ನು ಅರ್ಥ ಮಾಡಿಕೊಳ್ತಾರೆ. ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ನಾವಾದರೂ ನಮ್ಮ ಸ್ಥಿತಿಗತಿಗಳಿಗಾಗಿ ನಾವು ಮಾಡಿದ್ದಕ್ಕಾಗಿ ನಾವು ಅನುಭವಿಸಬೇಕು. ಆದರೆ ಇದನ್ನಾದರೂ ಏನೂ ಮಾಡಲಿಲ್ಲ, ಈತನಾದರೂ ಏನು ಮಾಡಲಿಲ್ಲ ಎಂಬುದಾಗಿ ನೋಡೋದಾದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡೋಣ. ಯೇಸು ಸ್ವಾಮಿ ಅನೇಕ ಕಡೆಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಾಗ ಬಹುಶಃ ಈ ಕಳ್ಳರು ಕೂಡ ಅಲ್ಲಿ ತಿರುಗಾಡ್ತಾ ಕಳ್ಳತನ ಮಾಡ್ತಾ ಇದ್ರು. ಅದ್ಭುತ ಕಾರ್ಯಗಳನ್ನು ನೋಡಿದ್ರು. ಅದ್ಭುತ ಕಾರ್ಯಗಳು ಮಾತ್ರವಲ್ಲ, ಅಧಿಕಾರಯುತವಾಗಿ ಯೇಸು ಸ್ವಾಮಿ ಮಾತನಾಡುವಂಥ ಸಂಗತಿಗಳನ್ನು ಕೂಡ ಅದನ್ನು ಗಮನಿಸಿದರು. ಅದಕ್ಕೋಸ್ಕರ ಅದನ್ನು ಹೇಳ್ತಾನೆ, ಈತನು ದೇವಕುಮಾರನಾಗಿದ್ದಾನೆ. ಇದು ಎರಡನೇ ಸಂಗತಿ ಪ್ರಭು ಹೇಳುವಂಥದ್ದು, ಬಿಲೀವ್ ಇನ್ ಅ ಫ್ಯೂಚರ್ ಕಿಂಗ್ಡಮ್. ಅಷ್ಟು ಮಾತ್ರವಲ್ಲ, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತಿಗೆ ಇದನ್ನು ಸಂತೋಷವಾಗಿದ್ದಾರೆ. ಯಾಕೆಂದ್ರೆ ನಂಬುತ್ತಾನೆ, ನನಗೆ ಮಹಿಮೆಯಾದ ಭಾಗ್ಯ ಕರ್ತನ ಮೂಲಕವಾಗಿ ಮಾತ್ರ ಸಿಗ್ತದೆ. ಸುಂದರವಾಗಿ ಈ ಮಾತು, ಕೆಲವು ಮಾತುಗಳು ಈ ಕಲ್ಲನ್ನು ಬರಿತಾ ಇದ್ದಾರೆ. ಅದರ ಸತ್ಯವಿದ್ದಲ್ಲಿ ಶ್ರೇಷ್ಠವಾಗಿರುವಂಥ ವ್ಯಕ್ತಿ ಎಂಬುದಾಗಿ ನಾನು ಅನಿಸ್ತೇನೆ. ಪಾಪ ಮಾಡಿದಾಗಲೂ ಕೊನೆಯ ಕ್ಷಣದಲ್ಲಿ ಇದ್ದಾಗಲೂ ಕೂಡ ಆತನು ಇನ್ನೊಂದು ಮಹಿಮೆಯಾದ ರಾಜ್ಯಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಂಥ ನಿರೀಕ್ಷೆ. ಹೋಪ್ ಆಫ್ ರಿಮೆಂಬರೆನ್ಸ್ ಅಥವಾ ರಿಮೆಂಬರೇಬಲ್ ಆತನು ಸಿದ್ಧನಾಗಿಲ್ಲ. ನಾವಂತೂ ಮಾಡಬೇಕಾಗಿ ನಾನು ಅನುಭವಿಸ್ತೇನೆ. ಕೊನೆಯ ಕ್ಷಣದಲ್ಲಿ ಕೂಡ ಯಾರೆಲ್ಲ ಕೇಳಿಕೊಳ್ಳುವಂತ ಮಾಡಿದ್ದಾರೆ. ಕಾಲಮಾನ ನೋಡೋದಾದ್ರೆ ದಿವಸಗಳು ಹತ್ತಿರವಾಗಿದೆ ಎಂಬುದಾಗಿ ಪ್ರಯತ್ನ ಮಾಡೋದು. ಇದು ಸತ್ಯವೇದದಲ್ಲಿ ಬರೆಸಲ್ಪಟ್ಟಂತಹ ಅತ್ಯುತ್ತಮ ಎಲ್ಲಾ ಸೂಚನೆಗಳು ಕೂಡ ಈಗ ನೆರವೇರುತ್ತಾರೆ. ಖಂಡಿತವಾಗಲೂ ಸ್ವಾಮಿ ಬಂದು ಹತ್ತಿರವಾಗಿದೆ. ಈ ದಿವಸ ಒಂದು ಸ್ಟಾರ್ಸ್ ಬಗ್ಗೆ ನೋಡೋದಾದ್ರೆ ಇವತ್ತು ಒಂದು ಫುಲ್ ಮೂನ್ ಡೇ ಎಂಬುದಾಗಿ ಹೇಳ್ತಾರೆ, ಅಥವಾ ಬ್ಲಡ್ ಮೂನ್ ಡೇ ಎಂಬುದಾಗಿ ಹೇಳ್ತಾರೆ. ಇದರ ನಂತರ ಬರುವಂತ 2 ವಾರಗಳನ್ನು ನೋಡೋದಾದ್ರೆ ಇಸ್ರಾಯೇಲ್ ಒಂದು ಶ್ರೇಷ್ಠವಾದಂತಹ ಹಬ್ಬವನ್ನು ಆಚರಿಸ್ತಾರೆ. ಕಾಲ್ ಆಫ್ ಟ್ರಂಪೆಟ್, ತುತ್ತೂರಿ ಶಬ್ದದ ಹಬ್ಬವನ್ನು ಅವರು ಆಚರಿಸ್ತಾರೆ. ಏನಂದ್ರೆ ಅವತ್ತು ಕೂಡ ರಾಕ್ಷರ ಹಾಕಬಹುದು. ಅವರು ಆಚರಿಸುವಂತ ಹಬ್ಬಗಳಲ್ಲಿ ಅದು ಒಂದು ಕೂಡ, ಅದಕ್ಕೋಸ್ಕರ ಕೂಡ ಅದು ಸಿದ್ಧರಾಗ್ತಾ ಇದ್ದಾರೆ. ಅನೇಕ ಜ್ಞಾನಿಗಳು ಹೇಳಿದ್ರೆ ಕಾಲಮಾನ ಪ್ರಕಾರ ಅವರು ಅಂತ್ಯ ದಿನ ಇದೇ ಆಗಿರಬಹುದು ಎಂಬುದಾಗಿ. ಆದರೆ ಸ್ವಾಮಿ ಹೇಳ್ತಾರೆ, ಕಣ್ಣು ಮಿಟುಕಿಸುವುದರೊಳಗಾಗಿ ನಾನು ಬರ್ತೇನೆ, ಕಣ್ಣನ್ನು ಬರುವಂತೆ ನಾನು ಬರ್ತೇನೆ ಎಂಬುದಾಗಿ. ಅದೇ ರೀತಿ ನಮ್ಮ ಪ್ರಾರ್ಥನೆ ಸ್ವಾಮಿ ಬರುವುದರೊಳಗಾಗಿ ಏನಾಗಿದೆ. ಚಿಕ್ಕ ಪ್ರಾರ್ಥನೆಯೊಟ್ಟಿಗೆ ದೇವರ ಸನ್ನಿಧಾನದಲ್ಲಿ ಈ ಕಳ್ಳನಂತೆ ನಮ್ಮನ್ನು ನೆನೆಸಿಕೋ ಎಂಬುದಾಗಿದೆ. ಹಾಗಾದ್ರೆ ಮುಂದುವರೆದು ಗಮನಿಸಿದಾದ್ರೆ ನಿಜವಾಗಲೂ ದೇವರು ಒಳ್ಳೆಯನಾಗಿದ್ದಾನೆ. ಈತನ ಕಳ್ಳನ್ನು ಪ್ರತಿಕ್ರಿಯಿಸುವಾಗ ಯೇಸು ಸ್ವಾಮಿ ಕೂಡ ಪ್ರತ್ಯುತ್ತರವಾಗಿ ಅಥವಾ ಪ್ರತಿಕ್ರಿಯಿಸುವುದನ್ನು ನೋಡೋದಾದ್ರೆ ಕನ್ಫರ್ಮೇಷನ್ ಆಫ್ ಫೇತ್ ಅದನ್ನು ನೋಡ್ತಾ ಇದ್ದಾನೆ. ಆತನ ನಂಬಿಕೆಯನ್ನು ಚಲಿಸುವಂಥದ್ದನ್ನು ನೋಡ್ತಾ ಇದ್ದಾನೆ. ಆ ಪ್ರಾಮಿಸ್ ಟು ಇಮಿಡಿಯೇಟ್ ಪ್ರೊಟೆಕ್ಷನ್, ಆತನ ಆತ್ಮವನ್ನು ಕೂಡ ಕಾಯುವಂತಾಗಿದ್ದಾನೆ. ನನ್ನೊಂದಿಗೆ 1-2 ಮೆಟ್ರ ಅದರ ಭೂಮಿಯಂತೆ ಬರುವಾಗ ಯೇಸು ಸ್ವಾಮಿ 3 ದಿವಸಗಳ ಕಾಲ ಎಲ್ಲಿದ್ದನೆಂಬುದಾಗಿ ಪ್ರಶ್ನೆ ಮಾಡೋದಾದ್ರೆ ಆತನು ಭೂಗರ್ಭದಲ್ಲಿದ್ದಾನೆ ಎಂಬುದಾಗಿ ಬಂತು. ಭೂಗರ್ಭದಲ್ಲಿದ್ದಾಗ ಒಬ್ಬ ತರ್ಕ ಮಾಡುವಂತ ವ್ಯಕ್ತಿ ಆತನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ದೇವರಾಗಿದ್ದರೆ 3 ದಿವಸಗಳ ಕಾಲ ರಾತ್ರಿ ಹಗಲು ಆತನು ಎಲ್ಲಿದ್ದ? ಆಗ ಜಗತ್ತನ್ನು ನೋಡಿಕೊಂಡವರು ಯಾರು? ಈ ಪ್ರಶ್ನೆಗೆ ಉತ್ತರ ನಮಗೆ ದೊರೆಯುತ್ತದೆ ಏನೆಂಬುದಾಗಿ ನೋಡೋದಾದ್ರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಡ್ತದೆ. ಅನಾದಿ ಕಾಲದಲ್ಲಿ ಕೂಡ, ಮೋಶೆ ಕಾಲದಿಂದ, ನೋಹನ ಕಾಲದಿಂದ ಜನರ ಆತ್ಮಗಳಿಗೆ ಹೋಗಿ ಅವುಗಳಿಗೆ ಆತ್ಮಗಳಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರಿದೆ ಎಂಬುದಾಗಿ ಅಂದಿನ ಕಾಲದಿಂದಲೂ ಕೂಡ ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಸುವಾರ್ತೆ ಅದು ಸಾರಲ್ಪಡ್ತಾ ಇದೆ. ಕರ್ತನ ಬರುವುದವರೆಗೂ ಅದು ನಡೀತಾ ಇರ್ತದೆ. ಯಾರು ಕೂಡ ಹೇಳಲಿಕ್ಕಿಲ್ಲ ಅದಕ್ಕೆ ಸುವಾರ್ತೆ ಸಿಕ್ಕಿಲ್ಲ. ಸುವಾರ್ತೆ ಹಾಗಾದ್ರೆ ಏನೆಂಬುದಾಗಿ ಹೇಳ್ಬೋದು. ಸುವಾರ್ತೆ ಅಂದ್ರೆ ಏನು? ದೇವರು ತನ್ನ ಮಗನನ್ನು ನಮಗೋಸ್ಕರ ಕೊಟ್ಟನು. ಆತನು ನಮಗೋಸ್ಕರ ಶಿಲುಬೆಯಲ್ಲಿ ಜಡೆಯಲ್ಪಟ್ಟು ಸಂಪೂರ್ಣಲ್ಪಟ್ಟು ಆತನು ಕೂಡ ಪುನರುತ್ಥಾನ ಹೊಂದಿ ನಮಗೋಸ್ಕರ ಬಿಡುಗಡೆ ಸಿದ್ಧ ಮಾಡ್ತಾ ಇದ್ದಾನೆ. ಎರಡನೇ ಸಂಗತಿ ಎಂಬುದಾಗಿ ನೋಡೋದಾದ್ರೆ ತಿರುಗಿ ಬಂದು ಆತನು ನ್ಯಾಯ ವಿಚಾರಿಸುವಂತಾಗಿ. ಆತ ನ್ಯಾಯ ವಿಚಾರಿಸುವಂಥದ್ದು ಯಾರಿಗೆ? ಸಮುದ್ರವು ತನ್ನಲ್ಲಿ ಮರಣ ಹೊಂದಿಸಲ್ಪಟ್ಟವರನ್ನು ಒಪ್ಪಿಸಿಕೊಡುತ್ತದೆ. ಪ್ರಕೃತಿಯು ಕೂಡ ಅವರಲ್ಲಿ ಮಾಡಿಕೊಂಡಂತ
ಯಾರೆಲ್ಲ ಸತ್ತು ಹೋಗಿದವರನ್ನು ಒಪ್ಪಿಸಿಕೊಡುತ್ತದೆ, ಸಮಾಧಿಗಳ ತೆರೆಯಲ್ಪಡುತ್ತದೆ. ಇದ್ದ ಆತ್ಮಗಳಿಗೂ ಕೂಡ ಲಕ್ಷ್ಯ ದೇವರು ಅವರನ್ನು ಕೂಡ ಪ್ರಶ್ನಿಸುವಾಗ, ಹಾಗಾದ್ರೆ ಈ ಮಹಿಮಾ ಶರೀರ ಕೊಡಲ್ಪಡುತ್ತದೆ, ಈ ಶರೀರ ಬಿಡುವುದಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಮಣ್ಣಿನಿಂದ ಉಂಟು ಮಾಡಲ್ಪಟ್ಟಂತೆ ಈ ಶರೀರ ತಿರುಗಿ ಮಣ್ಣಿಗೆ ಹೋಗ್ತದೆ, ಆತ್ಮನು ತನ್ನ ಕಲಿಸಿದ ಆತ್ಮ ಮನೆಗೆ ಹೋಗ್ತದೆ ಎಂಬುದಾಗಿ ಹೊಸಗಿ ಪುಸ್ತಕ ಹೇಳುತ್ತದೆ. ಹಾಗಾದ್ರೆ ಆ ಆತ್ಮಗಳಿಗೆ ಮಹಿಮಾ ಶರೀರ ಕೊಡಲ್ಪಟ್ಟು ನ್ಯಾಯ ವಿಚಾರಣೆಯಲ್ಲಿ ನಿಂತುಕೊಳ್ಳುವುದಾಗಿದೆ. ಹಾಗಾದ್ರೆ ಈ ನ್ಯಾಯ ವಿಚಾರಣೆ ನಿಲ್ಲುವುದಕ್ಕಿಂತ ಮುಂಚಿತವಾಗಿ, ಈ ಲೋಕವನ್ನು ತ್ಯಜಿಸುವುದಕ್ಕಿಂತ ಮುಂಚಿತವಾಗಿ ನನ್ನ ಪ್ರಾಣ ಕಾಯಲ್ಪಟ್ಟಿದೆ. ಅದಕ್ಕಾಗಿ ನಾನು ಯಾವ ಪ್ರಾರ್ಥನೆ ಮಾಡುತ್ತೇನೆ? ನನ್ನ ಕುಟುಂಬ ಸಂರಕ್ಷಿಸಲ್ಪಟ್ಟಿದ್ದೇನೆ, ಅದಕ್ಕಾಗಿ ನಾನು ಯಾವ ಪ್ರಾರ್ಥನೆ ಮಾಡುತ್ತೇನೆ? ಕೆಲವರನ್ನು ನಾವು ಆಯ್ದುಕೊಂಡು ಈ ದಿವಸ 5 ಸಂಗತಿಗಳಲ್ಲಿ ಚಿಕ್ಕ ಪ್ರಾರ್ಥನೆ ಮೂಲಕವಾಗಿ ಬಲವಾದ ಕಾರ್ಯವನ್ನು ಗಮನಿಸಿ ನನ್ನ ಜೀವಿತದಲ್ಲಿ ಕೂಡ ನಿಜವಾಗಲು ನನ್ನನ್ನು ಸ್ಮರಿಸಿಕೊಂಡು, ಅಥವಾ ನೀನೇ ನನಗೆ ಮಾರ್ಗವನ್ನು ಬೋಧಿಸು. ಬಾಲ್ಯದ ಜೀವಿತದಲ್ಲಿ ಒಂದು ಸಾರಿ ಬರ್ತದೆ, ಕಠೋರವಾದ ಸಮಯ ಏನೆಂಬುದಾಗಿ ನೋಡೋದಾದ್ರೆ, ವ್ಯಾಧಿ ಆತನು ಕಾಲೇಶು ಮಾಡಿ ಬರೆಸಬಾರದು ಎಂಬುದಾಗಿರುವಂತಹ ಅಪ್ಪಣೆಗೆ ವಿರುದ್ಧವಾಗಿ ಕಾಲೇಶು ಮಾಡಿ ಬರೆಸುವ. ಆತನು ಕಾಲೇಶು ಮಾಡಿ ಬರೆಸಿದ್ದನ್ನು ಗಮನಿಸಿ ದೇವರ ಸಂಹಾರದ ಪುತ್ರರು ನೆಟ್ಟು ಅನೇಕರನ್ನು ನಾಶ ಮಾಡ್ತಾ ಬರ್ತಾ ಇರುವಾಗ ಅಲ್ಲಿ ನೋಡ್ತೇವೆ, ಆತ್ಮವನ್ನ ಒಂದು ಪ್ರಾಣದಲ್ಲಿ ಸಂಹಾರಕ ದೂತ ನಿಂತುಕೊಂಡಿದ್ದ. ಆ ದೂತ ನಿಂತುಕೊಂಡು ಸಂಹಾರನಿಗೆ ನಿಂತುಕೊಂಡಿರುವಾಗ ಈ ವ್ಯಕ್ತಿ ಹೇಳ್ತಾನೆ, ದೇವರೇ, ನಾನು ಮನುಷ್ಯರ ಕೈಯಲ್ಲಿ ಬೀಳುವುದಿಲ್ಲಪ್ಪ, ನಿನ್ನ ಕೈಯಲ್ಲಿ ಬೀಳುವುದು. ದೇವರು ಒಬ್ಬ ಪ್ರವಾದಿ ಮೂಲಕವಾಗಿ ಅದನ್ನು ಎಚ್ಚರಿಸುವುದಕ್ಕಾಗಿ ಕಳಿಸ್ತಾರೆ. ನೀನು ವ್ಯಾಧಿಯಲ್ಲಿ ಬೀಳಬೇಕಾ ಅಥವಾ ನಿನ್ನಿಂದ ಎಷ್ಟು ಜನರು ಹತ್ತಿಸಬೇಕಾ? ಆಗ ಹೇಳ್ತಾನೆ, ನಾನು ಮನುಷ್ಯರ ಕೈಗೆ ಬೀಳುವುದಿಲ್ಲಪ್ಪ, ನಿನ್ನ ಕೈಗೆ ಬೀಳ್ತೇನೆ, ನಿನಗೆ ಸರಿಯಾದದ್ದನ್ನು ಮಾಡಿರ್ತಾರೆ ಹೇಳುವಾಗ ದೇವರು ಆ ಸಂಹಾರ ದೂತನನ್ನು ಕರೀತಾನೆ. ಅದೇ ಸ್ಥಳದಲ್ಲಿ ದೇವರು ದಾವಿದನ ಮೂಲಕವಾಗಿಲ್ಲ, ಸೊಲೊಮೋನನ ಮೂಲಕವಾಗಿ ಒಂದು ಭವ್ಯವಾದಂಥ ಹಳೆಯ ಒಡಂಬಡಿಕೆ ಕಾಲದ ಸೊಲೊಮೋನನ ಮಂಟಪ ಕಟ್ಟಲು ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದ. ಅಂದು ಹಳೆಯ ಒಡಂಬಡಿಕೆ ಕಾಲದಲ್ಲಿರುವಂತಹ ಮನುಷ್ಯರ ಪ್ರಾರ್ಥನೆಯನ್ನು ಕೇಳಿದ. ಕ್ರಿಸ್ತನ ಕುರಿತಾಗಿ ಅರ್ಥಕೊಂಡಂತವರು ನಾವು ನಮ್ಮ ಜೀವಿತಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳುವಾಗ ನನ್ನ ನಂಬಿಕೆ ಆತನ ಮೇಲೆ ಇರುವುದಿಲ್ಲ, ನನ್ನ ನಿರೀಕ್ಷೆ ಆತನ ಮೇಲೆ ಇರುವುದಿಲ್ಲ, ನನ್ನ ಮಾರ್ಗಗಳನ್ನು ಕರ್ತನಿಗೆ ಒಪ್ಪಿಸಿ ನಿನ್ನ ಮಾರ್ಗಗಳನ್ನು ತೋರಿಸುವುದಾಗಿ ಹೇಳುವಾಗ ಎರಡನೇ ಪುಸ್ತಕ ಹೇಳ್ತದೆ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತ ಉನ್ನತವಾಗಿದೆ ಎಂಬುದಾಗಿ ಹೇಳುತ್ತದೆ. ಉನ್ನತ ಮಾರ್ಗಗಳನ್ನು ನಾವು ಅಪೇಕ್ಷಿಸುವುದಿಲ್ಲ, ಲೋಕದ ಮಾರ್ಗಗಳನ್ನು ನಾವು ಅನೇಕ ಸಾರಿ ವಿಚಾರಿಸ್ತೇವೆ ಅಥವಾ ತಿಳ್ಕೊಳ್ತೇವೆ, ನಮ್ಮದೇ ಆದಂಥ ಪ್ರಕಾರ ಮಾಡಿಕೊಳ್ತೇವೆ. ಅದು ದೇವರ ಸಮಯದಲ್ಲಿ ಹೇಳುವಂಥದ್ದಾಗಿದ್ದಾರೆ. ದೇವರ ಮಾರ್ಗಕ್ಕೆ ತಿಳ್ಕೊಳ್ಳುವಾಗ ದೇವರು ನಡೆಸುವಂತ, ಯಾಕೆಂದ್ರೆ ದೇವರ ಮಾತುಗಳು ಉನ್ನತವಾಗಿರ್ತದೆ. ಈ ನೋಸ್ ದ ಬಿಗಿನಿಂಗ್ ಹೇಳಿದ್ರೆ ನಮಗೆ ಪ್ರಾರಂಭಿಸುವುದು ಗೊತ್ತು, ಅದರ ಅಂತ್ಯ ಗೊತ್ತಿರುವುದಿಲ್ಲ. ಆದರೆ ದೇವರಿಗೆ ಎರಡೂ ಕೂಡ, ಬಿಕಾಸ್ ಹಿ ಈಸ್ ದ ಅಲ್ಫಾ ಅಂಡ್ ಒಮೆಗಾ, ಆತನೇ ಆದಿಯು ಅಂತ್ಯವಾಗಿ ವಾದನೆ, ಆತನ ನಿತ್ಯ ನಿರಂತರಕ್ಕೂ ವಾದನೆಯಾಗಿದೆ. ಹಾಗಾದರೆ ಈ ದಿವಸ ನನ್ನ ಪ್ರಾರ್ಥನೆ ಚಿಕ್ಕದಾಗಿ ಮಾಡಿದ್ದಾರೆ, ಆದರೆ ಬಲವಾಗಿರುವಂಥ ಪ್ರಾರ್ಥನೆ ದೇವರು ಕೇಳಲು ಶಕ್ತರಾಗಿಲ್ಲ. ನಮ್ಮನ್ನು ಒಪ್ಪಿಸಿಕೊಟ್ಟ ದೇವರ ಸಂತಾನವನ್ನು ಕೇಳಿಕೊಂಡು ಶರೀರವನ್ನು ಬಾಧಿಸಿ ದೇವರು ಕೇಳಿ ವಾಕ್ಯದ ಮೂಲಕವಾಗಿ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಕರ್ತನೆ ನಿನ್ನ ಕೃಪೆಯನ್ನು ಹೆಚ್ಚಿನ ಪ್ರಾರ್ಥಿಸ್ತೇವೆ. ದೇವ, ನಿನ್ನ ಹೆಸರಿನ ಕರ್ತನೆ ನಿನ್ನ ಮಾರ್ಗಗಳಿಗಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅಂದು ಕರ್ತನೆ ಯಾವೇಶನ್ ಹೇಳಿದಂತೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ, ಅದು ಪೇತ್ರನ ಸ್ಥಿತಿಯನ್ನು ಗಮನಿಸುವಾಗ ಮುಳುಗುವಂತ ಸ್ಥಿತಿಯಲ್ಲಿಯೂ ಕೂಡ ಆತನ ಕೇಳಿಕೊಳ್ತೇನೆ, ಸ್ವಾಮಿ ನನ್ನನ್ನು ಕಾಪಾಡು. ದಾವಿದನು ಹೇಳಿದ ಹಾಗೆ, ಸ್ವಾಮಿ ಲೋಕದ ವ್ಯವಹಾರಗಳಂತೆ ಅಲ್ಲ, ಲೋಕದ ಮಾರ್ಗಗಳಂತೆ ಅಲ್ಲ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಅದು ಈಶಾನ್ಯ ಕೇಳಿದಂತೆ ಪರಿಶುದ್ಧವಾದಂಥ ಭವ್ಯವಾದಂಥ ಪರಲೋಕದ ಮಹಿಮೆಯನ್ನು ನೋಡಿ ನನ್ನನ್ನು ಕಳಿಸಿದ. ನಾನು ಹೋಗ್ತೇನೆ, ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ಆತನ ಪಾದಗಳನ್ನು ಅಂಗಗೊಳಿಸಿದ ದೇವರು ಇಂದು ನೀನು ಕೇಳಿಕೊಳ್ಳುವಾಗಲೂ ಕೂಡ ಆತ ನಿನ್ನನ್ನು ಕೂಡ ನೇಮಿಸಿ ನಡೆಸಬೇಕಿದ್ದಾರೆ. ಆ ಕಳೆದ ಕೊನೆಯ ಕ್ಷಣದಲ್ಲಿ ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೊಳ್ಳುವುದಾಗಿ ನನ್ನ ಮಾತಿನಂತೆ ಗಮನಿಸುವುದಾದರೆ ದೇವ, ನಿನ್ನ ಸಂತಾನಗಳನ್ನು ಒಪ್ಪಿಸಿಕೊಳ್ಳು. ಚಿಕ್ಕ ಪ್ರಾರ್ಥನೆ ಇರ್ಬೋದು, ದೊಡ್ಡ ಪ್ರಾರ್ಥನೆ ಇರ್ಬೋದು, ಈ ದಿವಸ ದೇವರ ಸನ್ನಿಧಾನದಲ್ಲಿ ಆತನ
ಆತನಿಗೆ ಅನ್ಯೋನ್ಯತೆಯನ್ನು ಬಯಸುವುದಕ್ಕಾಗಿ ನಾನು ಸಿದ್ಧನಾಗಿರುತ್ತಾದರೆ ಈಗ ನಿನ್ನ ಹೃದಯದ ಬಾಗಿಲನ್ನು ಗೊತ್ತಾಗ್ತಾ ಇದೆ. ನೀನು ಸ್ವೀಕರಿಸುವುದಾದರೆ, ಬಾಗಿಲನ್ನು ತೆರೆದು ಸ್ವೀಕರಿಸುವುದಾದರೆ ಆತನ ನಿನ್ನನ್ನು ಅನ್ಯೋನ್ಯತೆಯಲ್ಲಿ ನಿನ್ನೊಟ್ಟಿಗೆ ಇರುವುದಕ್ಕಾಗಿ ಬಯಸ್ತಾನೆ. ನೀನು ಒಪ್ಪಿಸಿಕೊಡ್ತಾರೆ. ಥ್ಯಾಂಕ್ ಯು ಜೀಸಸ್. ಹೌದು ಪಾಸ್ಟರ್, ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡಿದ್ದಾರೆ. ಕರ್ತನೇ, ನಿನ್ನ ಕೃಪಾಂತರಗಳಲ್ಲಿ ಈ ವಾಕ್ಯ ಭಾಗವನ್ನು ಒಪ್ಪಿಸಿಕೊಡ್ತಾರೆ. ನೀವು ಉಪಯೋಗಿಸಿದ್ದು ನಿನಗೆ ಮಹಿಮೆ ತರುವುದಕ್ಕಾಗಿ. ಹೌದು ಸ್ವಾಮಿ, ಕೆಲವರೆಲ್ಲರೂ ದೇವಸ್ಥಳದಲ್ಲಿ ಪವಿತ್ರಾತ್ಮದಲ್ಲಿ ನೀವು ಮುಂದೆ ಹಾಕಿದ್ದಾರೆ. ಎಲ್ಲ ಜನತೆ ಪ್ರಭಾವ ನಿಮ್ಮ ಪಾತ್ರದಲ್ಲಿ ಸಲ್ಲಿಸಿದೆ. ಪ್ರಾರ್ಥನೆ ಯೇಸುವಿನ ಜನವನ್ನು ನಾವು ಬೇಡಿದಂತೆ. ಕೊನೆಯದಾಗಿ ಸಂಗೀತಗಳಲ್ಲಿ 293ನೇ ಸಂಗೀತಗಳನ್ನು ನೋಡೋಣ. ಸಂಗೀತಗಳಲ್ಲಿ 293 ಇದರೊಟ್ಟಿಗೆ ನಾವು ತಂದಂಥ ಕಾಣಿಕೆ ಕೂಡ ಸ್ವೀಕರಿಸೋಣ. 293 ಅವಶ್ಯಕ ಸೂಚನೆಗಳನ್ನು ವಿಶ್ವಾಸವಿಟ್ಟು ದೇವರಲ್ಲಿ ಆತನಿಗೆ ಎಲ್ಲ ಒಪ್ಪಿಸು, ನಿನ್ನನ್ನೆಲ್ಲ ಕಷ್ಟದಲ್ಲಿ ಆಶ್ಚರ್ಯವಾಗಿ ಕಾಯುವ. ವಿಶ್ವಾಸವಿಟ್ಟು ದೇವರಲ್ಲಿ ಆತನಿಗೆ ಒಪ್ಪಿಸು, ನಿನ್ನನ್ನು ಎಲ್ಲ ಕಷ್ಟದಲ್ಲಿ ಆಶ್ಚರ್ಯವಾಗಿ ಕಾಯುವನು. ಈ ಬಂಡೆ ಮೇಲೆ ಮನೆಯು ಕಟ್ಟಿದರೇನು ಬೀಳದು. ಆಗೋಲ ಚಿಂತೆಯಿಂದಲೇನು ಶೋಕಾಂತವಾದ ಮನವೇ ನಾವನು ದೀನ ಆದರೇನು. ಈ ಶೋಕವೆಲ್ಲ ಯಾತಕ್ಕೆ? ಈ ರೀತಿ ಕಷ್ಟ ಬಾರದು, ಮತ್ತಷ್ಟು ಹೆಚ್ಚು ಆಗುವುದು. ಸಮರ್ಪಿಸಲ್ಪಟ್ಟ ಕಾಣಿಕೆಯನ್ನು ಎದುರಿಸಿಕೊಂಡು ದೇವರಿಗೆ ಒಪ್ಪಿಸಿಕೊಳ್ಳೋಣ. ಕೊಡಿರಿ ಕೊಡಲ್ಪಡುವುದೆಂಬುದಾಗಿ ಆಜ್ಞಾಪಿಸಿದಂತೆ ಭಕ್ತ ಸಮೂಹವನ್ನು ಒಪ್ಪಿಸಿದಂತೆ ಕಾಣಿಕೆಯನ್ನು ಪಾವನ ಮಾಡಿ, ಇದು ನಿನ್ನ ರಾಜ್ಯದ ಅಭಿವೃದ್ಧಿ ಕಾರ್ಯದಲ್ಲಿ ಹೇರಳವಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಸಹಾಯ ಮಾಡಪ್ಪ. ಇದರೊಟ್ಟಿಗೆ ಸ್ವಾಮಿ, ನಮ್ಮ ದೇಹ ಪ್ರಾಣಗಳನ್ನು ಕೂಡ ಒಪ್ಪಿಸಿಕೊಡ್ತೇವೆ. ಮಹಿಮೆ ರಾಜ್ಯದಲ್ಲಿ ನಿಮ್ಮ ಪರವಾಗಿ ಸೇರಿಸು. ನಮ್ಮ ಮೇಲೆ ಆಶೆಯನ್ನು ನೀನು ಬಲವಂತವನ್ನಾಗಿದ್ದಿ, ಅವರ ಹಸ್ತವನ್ನು ಕೊಡುವುದಕ್ಕಾಗಿ ಇನ್ನೂ ಬಲಪಡಿಸಪ್ಪ ಸ್ವಾಮಿ. ಕರ್ತನೆ, ನಮ್ಮ ಸಭೆಯನ್ನು ನೆನೆಸಿಕೊಂಡು ನಿನ್ನ ಪಾದದಿಂದ ನಾನು ವಿಜ್ಞಾಪಿಸ್ತೇನೆ. ಆಲಯದ ಕಟ್ಟಡ ಕರ್ತನೆ, ಹೌದು ಸ್ವಾಮಿ, ಅದಕ್ಕೆ ಬೇಕಾದಂತೆ ಎಲ್ಲ ಅನುಕೂಲತೆಗಳನ್ನು, ಎಲ್ಲ ವಿಧದ ಸಹಾಯಗಳನ್ನು ಕೊಟ್ಟು ನಡೆಸು. ಯಾರ ಚಿಂತೆಯಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಮರಣದ ಹಾಸಿಗೆಯಲ್ಲಿದ್ದಾರೆ ಸ್ವಾಮಿ, ಅವರೆಲ್ಲರೂ ನೀವು ಕಾಯ್ದು ನಡೆಸು. ಹೌದಪ್ಪ ಸ್ವಾಮಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕರ್ತನೆ ಅವರು ತೊಡಗಿಕೊಂಡಿರುವಂಥ ಎಲ್ಲ ಕರ್ತನೆ ಆತ್ಮಿಕ ಚಟುವಟಿಕೆಗಳಲ್ಲಿ ಕರ್ತನೆ ಅವರನ್ನು ಆಶೀರ್ವಾದ ಮಾಡು. ನಿನ್ನ ಚಿತ್ತದ ಕರ್ತನೆ ಆಲೋಚನೆಗಳಲ್ಲಿ, ನಿನ್ನ ಮಾರ್ಗಗಳಲ್ಲಿ ಅವರು ತೆಗೆದುಕೊಂಡು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಮತ್ತು ನಮ್ಮ ಸಭೆ ಕರ್ತನೆ ಆ ಮಹಿಮೆಯ ರಾಜ್ಯದಲ್ಲಿ ಕರ್ತನೆ ಮಾದರಿಯ ಸಭೆಯಾಗಿ ಎತ್ತಲ್ಪಡುವಂತೆ ಕೃಪೆಯನ್ನು ಅನುಗ್ರಹ ಮಾಡು. ನಿನ್ನ ಚಿತ್ತಕ್ಕೆ, ನಿನ್ನ ಮಾರ್ಗಗಳಿಗೆ ಒಪ್ಪಿಸಿಕೊಡ್ತಾ ಪ್ರಾರ್ಥನೆಯನ್ನು ಯೇಸು ಕರ್ತನ ಬಲವುಳ್ಳ ನಾಮದಲ್ಲಿ ಬೇಡಿದಂತೆ ಆಮೇಲೆ ಒಟ್ಟಾಗಿ ಕರ್ತನ ಕಲಿಸಿಕೊಟ್ಟಂತ ಪ್ರಾರ್ಥನೆ ಹೇಳಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮಲ್ಲಿ ನಿನ್ನ ನಾಮ ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಪರಲೋಕದಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ನೀನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಸೋದರರಿಗೆ ಸೇರಿಸಿ ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೂ ನೆರವೇರಿಸುವಾಮಿ. ಆಮೇಲೆ ಅಧ್ಯಾಯ ಪಡ್ಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮದೇವರ ಅನ್ಯೋನ್ಯತೆ ಸಹವಾಸ ನಿತ್ಯ ನಿರಂತರಕ್ಕೂ
ಪ್ರಾರ್ಥಿಸುತ್ತಾ ಪ್ರತಿಯೊಂದು ಧ್ಯಾನ ಪಟ್ಟುಕೊಳ್ಳುತ್ತಿದ್ದು ನಿತ್ಯ ನಿರಂತರಕ್ಕೂ ನೆಲೆಯಾಗಲಿ. ಆಮೆನ್. ಕ್ರಿಸ್ತೇ Amen.